ವೀಕ್ಷಕರೇ, ಅಶ್ವವೇಗ ನ್ಯೂಸ್ನ ಸಮಸ್ತ ವೀಕ್ಷಕರಿಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಚೈತ್ರ ಮಾಸದ ಮೊದಲ ದಿನ. ಯುಗಾದಿ ಹಬ್ಬದ ವಿಶೇಷ ಬೇವು ಬೆಲ್ಲವನ್ನ ತಿನ್ನೋದು. ಬೇವು ಬೆಲ್ಲ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಮನುಷ್ಯನ ಸಂತೋಷ ಹಾಗೆ ದುಃಖಗಳನ್ನ ಪ್ರತಿಬಿಂಬಿಸುವಂತಹ ಹಬ್ಬ. ಹಾಗೆ ನನ್ನ ಕಡೆಯಿಂದ ನಮ್ಮ ಚಾನೆಲ್ನ ವತಿಯಿಂದ ಎಲ್ಲರ ಜೀವನ ಸಂತೋಷದಿಂದ ತುಂಬಿರಲಿ, ಹಾಗೆ ನೋವನ್ನ ಸಹಿಸಿಕೊಳ್ಳುವಂತಹ ಶಕ್ತಿಯನ್ನ ಆ ಭಗವಂತ ನಿಮಗೆ ನೀಡಲಿ ಅಂತ ಹೇಳ್ತಾ ಇವತ್ತಿನ ಹಬ್ಬವನ್ನ ಶುರು ಮಾಡ್ಬಿಡೋಣ. ನಾನೊಬ್ಳೆ ಹಬ್ಬ ಮಾಡಿದ್ರೆ ನಿಜವಾಗ್ಲೂ ಚೆನ್ನಾಗಿರೋದಿಲ್ಲ. ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ವಿಶೇಷ ಅತಿಥಿಯೊಬ್ಬರಿದ್ದಾರೆ. ಅವ್ರ ಬಗ್ಗೆ ಹೇಳಬೇಕು ಅಂದ್ರೆ ಉತ್ತಮ ಗಾಯಕರು, ತುಂಬಾ ಸರಳ ಜೀವಿ, ಸ್ನೇಹ ಜೀವಿ ಕೂಡ ಹೌದು, ಜೊತೆಗೆ ಎಲ್ಲರೂ ಅಪ್ಕೊಂಡಿರುವಂತಹ ಉತ್ತಮ ಕಲಾವಿದರು ಕೂಡ ಹೌದು. ಯಾರು ಅಂತ ಯೋಚನೆ ಮಾಡ್ತಾ ಇರಬಹುದು ನೀವು. ಶಶಿಧರ್ ಕೋಟೆ ಸರ್ ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಿಗೆ ನಿಮಗೆ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಡಯನಾ, ನಿನಗೂ ಶುಭಾಶಯ. ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಅಶ್ವವೇಗ ವಾಹಿನಿಯ ಎಲ್ಲ ವೀಕ್ಷಕರಿಗೆ ನಿಮ್ಮ ಪ್ರೀತಿಯ ಗಾಯಕ, ಇನ್ನೂ ಪುಟ್ಟ ನಟ ಶಶಿಧರ್ ಕೋಟೆ ಮಾಡುವ ನಮಸ್ಕಾರ. ಯುಗಾದಿ ಹಬ್ಬ ಎಲ್ರಿಗೂ ಒಳ್ಳೆಯದಾಗಲಿ. ಹಬ್ಬದಲ್ಲಿ ಬೇವು ಬೆಲ್ಲದ ಬದುಕಿನಲ್ಲಿ ಎಲ್ಲರ ಜೀವನದಲ್ಲಿ ಬೆಲ್ಲದ ಅಂಶವೇ ಹೆಚ್ಚಿರಲಿ ಅಂತ ಹಾರೈಸ್ತೀನಿ. ಶುಭಾಶಯಗಳು. ಮೊದಲಿಗೆ ಸರ್, ಈಗ ನೀವು ಹಬ್ಬನ ಹೇಗೆ ಮಾಡ್ತೀರಾ? ಯುಗಾದಿ ಹಬ್ಬ ಅಂತ ಹೇಳಿದ್ರೆ ಏನು ನೆನಪಾಗತ್ತೆ, ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ? ನಮಗೇನಂದ್ರೆ ನನ್ನ ಮೂಲ ದಕ್ಷಿಣ ಕನ್ನಡದಿಂದ ಬಂದವರು. ನಾನು ಆ್ಯಕ್ಚುಲಿ ಯುಗಾದಿಯಲ್ಲಿ ಎರಡು ಮಾಡ್ತೀವಿ ನಾವು. ಚಾಂದ್ರಮಾನ ಯುಗಾದಿ, ಸೌರಮಾನ. ನಾವು ಆ್ಯಕ್ಚುಲಿ ಸೌರಮಾನ, ಅದು ನೆಕ್ಸ್ಟ್ ಬರೋದು, ಒಂದು ತಿಂಗಳಾಗತ್ತೆ ಅದು. ನಾವಲ್ಲಿ ವಿಷು ಅಂತ ಹೇಳ್ತೀವಿ, ವಿಷು ಹಬ್ಬ ಅಂಥೇಳಿ. ಭಾಳ ಸಂಭ್ರಮ ಅದು. ನಾವು ಚಿಕ್ಕವನಾಗೆ ನೆನಪಿದೆ ನನಗೆ. ನಮಗೆ ಈಗ ಭೌತಿಕವಾಗಿ ಅಪ್ಪ ಅಮ್ಮ ಇಬ್ಬರೂ ಇಲ್ಲ ನನ್ನ ಜೊತೆ, ಬಟ್ ಅವರ ಆಶೀರ್ವಾದ, ವಾಟ್ ಎವರ್ ಲಿಟಲ್ ಐ ಹ್ಯಾವ್ ಅಚೀವ್ಡ್. ಏನಂದರೆ ನಮ್ಮಲ್ಲೆಲ್ಲ ಈ ತರಕಾರಿಗಳು ಮತ್ತು ಈ ಗೇರು ಬೀಜ ಇಂಥದ್ದನ್ನೆಲ್ಲ ತರೋದು ಎಲ್ಲ ನಮ್ಮ ಅವರೊಬ್ಬೊಬ್ಬರಿಗೆ ಒಂದು ವ್ಯವಸ್ಥೆಯನ್ನು ಜವಾಬ್ದಾರಿ ಕೊಟ್ಟಿರ್ತೀವಲ್ಲ ನಮ್ಮ ಕೆಲಸದವರಿಗೆ, ಇವರಿಗೆಲ್ಲ ಅವರೆಲ್ಲ ಭಾಳ ಭಕ್ತಿಯಿಂದ ಅದನ್ನು ತಂದು ದೇವ್ರ ಮನೇಲಿ ಇಡೋದು, ಹಿರಿಯರ ಪಾದಕ್ಕೆ ನಮಸ್ಕಾರ ಮಾಡೋದು, ಮತ್ತು ಎಣ್ಣೆ ಹಾಕಿ ಸ್ನಾನ ಮಾಡೋದು ಇದು. ಆಮೇಲೆ ಇನ್ನೊಂದು ವಿಶೇಷ ಇದೆ ನಮ್ಮಲ್ಲಿ. ಒಂದು ತೆಂಗಿನಕಾಯನ್ನು ದೂರ ಇಡ್ತಾರೆ, ಅದು ಕಲ್ಲು ಹೊಡಿಯೋದು. ಯಾರು ಅದನ್ನು ಹೊಡಿತಾರೋ ಅವ್ರಿಗೊಂದು ಪ್ರೈಸು. ಇದೆಲ್ಲ ಮತ್ತು ಗೋಪೂಜೆ, ತುಳಸಿ ಪೂಜೆ ಇದೆಲ್ಲ ನಾವು ಹಮ್ಮಿಕೊಳ್ತೀವಿ. ಅದು ನಾವು ವಿಷು ಸಂಭ್ರಮ ಅಂತ ಹೇಳ್ತೀವಿ ಅದಕ್ಕೆ. ಇಲ್ಲಿ ಸಿಟಿಯಲ್ಲಿ ಏನಾಗುತ್ತೆ, ನಮಗೇನಾಗುತ್ತೆ, ಯುಗಾದಿಲಿ ಹೆಚ್ಚಾಗಿ ನಮಗೆ ಕಾರ್ಯಕ್ರಮಗಳೇ ಇರುತ್ತೆ. ಅದೇ ಒಂದು ಸಂಭ್ರಮ ನಮಗೆ. ಎಲ್ಲೆಲ್ಲೂ ಸಂಗೀತ, ಎಲ್ಲೆಲ್ಲೂ ಸೌಂದರ್ಯ. ಯುಗಾದಿ ಸಂಭ್ರಮ ಸಡಗರ ಕೂಡ ಸಂಗೀತದೊಂದಿಗೆ ಆಗಿಬಿಡುತ್ತೆ ನಮಗೆ. ಹಾಗಾಗಿ ಐ ಥಿಂಕ್ ಹಾಡಲ್ಲೇ ನಾವು ಆಚರಣೆ ಮಾಡ್ತೀವಿ ಅದನ್ನು. ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ, ಹೊಸತು ಹೊಸತು ತರುತ್ತಿದೆ. ಮರೆಯಕ್ಕಾಗತ್ತೆ ಈ ಹಾಡು? ಯುಗ ಯುಗಾದಿ ಕಳೆದರು ಯುಗಾದಿ ಮರಳಿ ಬರುತ್ತಿದೆ, ಯುಗಾದಿ ಮರಳಿ ಬರುತ್ತಿದೆ. ಚಿಕ್ಕ ಮಗುವಾಗಿದ್ದಾಗ ಕೇಳಿದ ಹಾಡಿದು. ಇವತ್ತಿಗೆ ಹಾಡಿದ್ರು ಅದೇ ಒಂದು ರೋಮಾಂಚನ. ಹಾಗೆ ನಾವು ಹಾಡುಗಳಲ್ಲೇ ನಮ್ಮ ಹಬ್ಬವನ್ನು, ಎಲ್ಲ ಹಬ್ಬಗಳು ನಾನು ಮನೆಯಲ್ಲಿ ತುಂಬ ರಿಚುವಲಿಸ್ಟಿಕ್ ಆಗಿ ಮಾಡೋದು ಕಮ್ಮಿ ಇಲ್ಲಿ ಬೆಂಗಳೂರಲ್ಲಿ. ನನ್ನ ವೈಫ್ ಸ್ವಲ್ಪ ಅವರು ಇದ್ದಾರೆ, ಹೆಚ್ಚಾಗಿ ಲೇಡೀಸ್ ಇದರಲ್ಲಿ ನಂಬರ್ 1 ಅವ್ರು ಮಾಡ್ಕೊಳ್ತಾರೆ. ಹಾಗೆ ನಾನು ಹಾಡಲ್ಲೇ ನನ್ನ ಸಂಭ್ರಮವನ್ನು ವ್ಯಕ್ತಪಡಿಸ್ತೀನಿ. ಜನರ ಜೊತೆ ತುಂಬ ಪ್ರೀತಿಯಿಂದ, ಯಾವತ್ತೂ ನನ್ನ ನೇಚರ್ ಹಾಗೆ ಎಲ್ಲರ ಜೊತೆ ಪ್ರೀತಿಯಲ್ಲಿ ಇರ್ತೀನಿ. ಹಬ್ಬ ದಿವಸ ಅಂತೂ ನಮ್ಮ ಹಾಡು, ಜನರ ಇಂಟ್ರ್ಯಾಕ್ಷನು, ಏನೋ ಒಂದು ವಿಷಯಗಳ ಬಗ್ಗೆ ಡಿಸ್ಕಷನ್ನು, ಹಬ್ಬಗಳ ಮಹತ್ವದ ಬಗ್ಗೆ ಇಂಥದ್ದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ. ಧಾರ್ಮಿಕವಾದ ಆಚರಣೆ ಕೂಡ ಇರುತ್ತೆ. ಅಂದರೆ ಈ ಬೇವು, ನೀವು ಆರಂಭದಲ್ಲೇ ಹೇಳಿರೋದು ಭಾಳ ಇಂಪಾರ್ಟೆಂಟ್. ಅದು ಮನುಷ್ಯನ ಜೀವನದಲ್ಲಿ ಬೇವು ಇರುತ್ತೆ, ಬೆಲ್ಲವೂ ಇರುತ್ತೆ, ಎರಡೂ ಇರುತ್ತೆ. ನೀವು ಅದನ್ನು ಅವಾಯ್ಡ್ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಒಬ್ಬೊಬ್ಬರಲ್ಲಿ ಕ್ವಾಂಟಿಟಿ ಡಿಫರ್. ನಿಮ್ಮಲ್ಲಿ ಸ್ವಲ್ಪ ಜಾಸ್ತಿ ಕಷ್ಟ ಇರ್ಬೋದು, ಇನ್ನೊಬ್ಬರಲ್ಲಿ ಸ್ವಲ್ಪ ಕಮ್ಮಿ ಇರ್ಬೋದು. ನನಗೆ ಸುಖ ಮಾತ್ರ ಜೀವನದಲ್ಲಿ, ಬೇರೆ ಏನಿಲ್ಲ, ನಾನು ಆಲ್ವೇಸ್ ಐ ಆಮ್ ಹ್ಯಾಪಿ, ನಮಗೆ ಎಲ್ಲ ಒಳ್ಳೆಯದಾಗಿದೆ, ಎಲ್ಲ ಇಂಥವ್ರು ಭಾರಿ ಕಮ್ಮಿ ಇರ್ಬೋದು. ಹೌದಮ್ಮ? ನಾವು ದೇವ್ರ ಹತ್ರ ಏನು ಕೇಳ್ಕೊಳ್ಳೋದಂದರೆ ಬೆಲ್ಲದ ಅಂಶವೇ ಹೆಚ್ಚಾಗಿರಲಿ, ಬೇವನ್ನು ಅರಗಿಸಿಕೊಳ್ಳುವಂಥ, ಆ ಕಹಿಯನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ಭಗವಂತನ ದಯಪಾಲಿಸಪ್ಪ ಅಂತ ಕೇಳ್ಬೋದು ಅಷ್ಟೇ. ಹಾಗಾಗಿ ಬೇವು ಬೆಲ್ಲದ ಬದುಕು ಅದು ನಡೀತಾ ಇರುತ್ತೆ. ಭಗವಂತ ನಡೆಸ್ತಾನೆ ಅಂತ ಅವನಿಗೆ ಶರಣಾಗಿ ಮುಂದೆ ಹೋಗಬೇಕು ಅಷ್ಟೇ. ಟ್ರೈ ಟು ಎಂಜಾಯ್ ಎವ್ರಿ ಮಿನಿಟ್ ಆಫ್ ಯುವರ್ ಲೈಫ್. ಒಳ್ಳೆಯ ರೀತಿಯಲ್ಲಿ ಪ್ರತಿ ಕ್ಷಣವನ್ನು ಸಂತೋಷದಿಂದ ಕಳೆಯುವಂಥ ಪ್ರಯತ್ನ ಮಾಡ್ಬೋದು ನಾವು. ಅದು ಎಷ್ಟು ಸಿಗುತ್ತೋ ಅದು ಭಗವಂತರಿಗೆ ಬಿಟ್ಟಿದ್ದು. ಕರೆಕ್ಟ್ ಸರ್. ಈಗ ಹಬ್ಬ ಅಂತ ಹೇಳಿದ್ರೆ ಸಂತೋಷ, ಸಡಗರ, ಸಂಭ್ರಮ, ಅದ್ರ ಜೊತೆಗೆ ಸರ್ ಹಬ್ಬ ಅಂತ ಹೇಳಿದ್ರೆ ಹಾಡು ಅಂತ ಕೂಡ ಹೇಳ್ಬೋದು. ಹಾಡು ಹೇಳೋದು ಎಲ್ಲವೂ ಕೂಡ ತುಂಬಾ ಸ್ಪೆಷಲ್. ಹಬ್ಬ ಅಂತ ಏನ್ ನೆನಪಾಗತ್ತೆ ಸರ್? ಯುಗಾದಿಗೆ ಯಾವ್ದಾದ್ರು ಸ್ಪೆಷಲ್ ಮೂಮೆಂಟ್ ಅಂತ ಇದೆಯಾ ನೀವು ಹಾಡು ಹೇಳಿರೋದ್ರಲ್ಲಿ? ನಾನು ಯುಗಾದಿಯಲ್ಲಿ ಬಹಳ ಈ ಹಾಡಿದೆಲ್ಲ ನಾನು ಹೇಳಿದ್ದು,
ಅದನ್ನು ಭಾಳ ಲೈಕ್ ಮಾಡ್ತೀನಿ. ಇನ್ನೊಂದು ನನಗೆ ಭಾಳ ಇಷ್ಟವಾದ್ದು, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಗಾನಗಂಧರ್ವ SPB ಅವರು ಹಾಡಿದ್ದು. ನನಗೆ ಭಾಳ ಆತ್ಮೀಯರಾದ ದೊಡ್ಡರಂಗೇಗೌಡರು ಇದನ್ನು ಬರೆದರು. ಎಷ್ಟು ಚಂದ ಬರೆದಾರೆ ನೋಡಿ. ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ, ಬಂದದ್ದನ್ನು ನೀಸಬೇಕಯ್ಯ ಗೆಳೆಯ, ಕಾಣದಕ್ಕೆ ಚಿಂತೆಯ ಕೈಯ, ಗೂಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ. ವರ್ಣ ನೋಡಿ, ಗೋಣು ಹಾಕಿ ಕೂಡ ಬ್ಯಾಡ ಗತ್ತಿನಾಗೆ ಬಾಳ ನೋಡ, ಯಾರಿಗುಂಟು ಯಾರಿಗಿಲ್ಲ ಬಾಳೆಲ್ಲ ಬೇವು ಬೆಲ್ಲ. ನಾವೀಗ ಹೇಳಿದ ಪಾಯಿಂಟ್ ಅವ್ರು ಕೊಟ್ಟದ್ದು ಎಷ್ಟು ಚಂದ ಹೇಳಿದ್ದಾರೆ ನೋಡಿ. ಕರೆಕ್ಟ್. ಗೋಣಗಳು ಡಲ್ ಆಗಬೇಡ ನೀನು, ಅಯ್ಯೋ ಹೋಯ್ತು ಹೋಯ್ತು ಹೋಯ್ತು, ಏನು ಕಷ್ಟಗಳು ಯಾರಿಗಿಲ್ಲಮ್ಮ, ಹೌದು, ಯಾರಿಗಿಲ್ಲ. ಆಗಲೇ ಹೇಳಿದೆ, ಅದರ ಇಂಟೆನ್ಸಿಟಿ ಕಮ್ಮಿ ಇರ್ಬೋದು, ಹೆಚ್ಚಿರ್ಬೋದು ಅಷ್ಟೇ, ಕ್ವಾಂಟಿಟಿ ಹೆಚ್ಚಿರ್ಬೋದು. ಪ್ರತಿಯೊಬ್ಬರು ಅದನ್ನು ಎದುರಿಸುವಂಥ ಛಾತಿ ನಮ್ಮಲ್ಲಿ ಇರಬೇಕು. ಕರೆಕ್ಟ್. ಈಗ ಹಬ್ಬ ಅಂತ ಹೇಳಿದ್ರೆ ಸರ್, ಮನೇಲಿ ಯಾವ್ಯಾವ ಸಿಹಿ ತಿನಿಸುಗಳನ್ನ ಮಾಡ್ತಾರೆ ನಿಮ್ಮ ವೈಫು, ಅಥವಾ ಅಮ್ಮ ಮಾಡ್ತಾ ಇದ್ದಿದ್ದು ಸಿಹಿ ತಿಂಡಿಗಳನ್ನ ನೆನಪಿಸ್ಕೊಳ್ತೀರಾ ಹೇಗೆ? ಸ್ವೀಟ್ಸ್ ಎಲ್ಲ ರೀತಿ ನಮಗೆ ಇಷ್ಟ, ನಮ್ಗೆ ನೋಡ್ರಿ ಗೊತ್ತಾಗಲ್ಲ. ಇಲ್ಲ, ಸ್ವೀಟ್ಸ್ ಎಲ್ಲ ರೀತಿಯಲ್ಲಿ ಮಾಡ್ತೀವಿ ನಮ್ಮಲ್ಲಿ. ಮತ್ತು ಸ್ವಲ್ಪ ನಮ್ಮ ಸೌತ್ ಕನ್ನಡದಲ್ಲಿ ಈ ಒಬ್ಬಟ್ಟು ಇದೆಲ್ಲ ಜಾತ್ರೆ, ನಾವು ಹೋಳಿಗೆ ಅಂತ ಹೇಳ್ತೀವಿ. ನಾವು ಹೋಳಿಗೆ, ಇಲ್ಲಿ ಒಬ್ಬಟ್ಟು ಅಂತ ಹೇಳ್ತಾರೆ. ಮತ್ತು ಎಲ್ಲ ರೀತಿ ಮೈಸೂರು ಪಾಕ್ ಇರ್ಬೋದು, ಮತ್ತು ಈ ಕ್ಷೀರ, ಕೇಸರಿ ಬಾತ್ ಆ ಥರದ್ದು ಇರ್ಬೋದು, ಎಲ್ಲ ಮಾಡ್ತಾರೆ ಒಂದು ಸಂದರ್ಭಕ್ಕೆ ಅನುಗುಣವಾಗಿ. ಮತ್ತು ಇದೇನೇನು ಹೇಳೋದಕ್ಕೆ, ಇದು ಈ ಬರ್ಫಿ ಥರ ಬರುತ್ತಲ್ಲ, ಆ ಥರದ್ದು ಇದು ತುಂಬ ಇದೆಮ್ಮ ಸ್ವೀಟ್. ನಮಗೆ ಏನು ಮಾಡೋದಂದರೆ, ಈಗೀಗ ಸ್ವಲ್ಪ ಕಮ್ಮಿ ಮಾಡ್ಕೊಂಡಿದ್ದೀನಿ ಅಷ್ಟೇ ಹೊರತು, ಸ್ವೀಟ್ ಭಾಳ ಇಷ್ಟ ನಮಗೆ, ಎಲ್ರಿಗೂ ಇಷ್ಟವೇ. ನಾಲಿಗೆಗೆ ಇಷ್ಟ, ಬಾಡಿಗೆ ಎಷ್ಟು ಇಷ್ಟ ಗೊತ್ತಿಲ್ಲ. ನಾವು ಸಂಭ್ರಮ ಜೊತೆಗೆ ಅದರ ಜೊತೆ ಹೇಳಿದೆಯಲ್ಲ, ಹಾಡಿನ ಸಂಭ್ರಮದಲ್ಲೇ. ಹಾಡು ಯಾವತ್ತೂ ತಿಳ್ಕೊಂಡ್ರೆ ಅದು ಮ್ಯೂಸಿಕ್ ಈಸ್ ಅ ಸೆಲೆಬ್ರೇಷನ್ ಇಟ್ಸೆಲ್ಫ್. ಮ್ಯೂಸಿಕ್ ಇಟ್ಸೆಲ್ಫ್ ಈಸ್ ಅ ಸೆಲೆಬ್ರೇಷನ್. ಅದು ಒಂದು ಸಂಭ್ರಮ, ಸಂಗೀತವೇ ಸಂಭ್ರಮ. ಅದಕ್ಕೆ ನನ್ನ ಪ್ರೋಗ್ರಾಮ್ಸ್ಗೆ ಯಾವತ್ತೂ ನಾನು ಟೈಟ್ಲ್ ಕೊಡೋದೇ ಸಂಗೀತ ಸಂಭ್ರಮ ಅಂತ. ಅದರಲ್ಲಿ ಬೇಸರದ ಹಾಡು ಇರ್ಬೋದು, ಪ್ಯಾಥೋಸು ಇರ್ಬೋದು, ಸ್ಪಿರಿಟ್ನ ಹಾಡು ಇರ್ಬೋದು, ಒಂದು ಫಿಲಾಸಫಿ ಹಾಡು ಇರ್ಬೋದು, ದೇವರ ಮೇಲೆ ದೇವರಿಗೆ ಶರಣಾಗೋ ಭಕ್ತಿಯ ಗೀತೆಗಳು ಇರ್ಬೋದು. ನಾನು ಎಲ್ಲವನ್ನು ಕ್ಲಬ್ ಮಾಡ್ತೀನಿ ಸಂದರ್ಭಕ್ಕೆ. ಬಟ್ ಓವರ್ ಆಲ್ ಎಕ್ಸ್ಪೀರಿಯೆನ್ಸ್ ಹೇಗಿರಬೇಕಂದ್ರೆ, ಜನರಿಗೊಂದು ಸಂತೋಷ ಆಗಬೇಕು ಪ್ರೋಗ್ರಾಮ್ ಕೇಳಿದ ಮೇಲೆ. ಇದು ನನ್ನ ಒಂದು ಮನೋಧರ್ಮ. ಅದು ಎಲ್ಲ ದೊಡ್ಡ ದೊಡ್ಡ ಕಲಾವಿದರಲ್ಲಿ ಮಾಡಿ ತೋರಿಸಿದ್ದಾರೆ. ನಾವೇನು ಅದನ್ನು ಹೊಸ್ತು ಮಾಡೋದೇನಿಲ್ಲ, ನಮ್ಮದೇ ಆದ ರೀತಿಯಲ್ಲಿ ಪ್ರೆಸೆಂಟ್ ಮಾಡಬೇಕು. ಹಬ್ಬ ಬಂದರಂತೆಗೆ ದೀಪಾವಳಿ ಇರ್ಬೋದು, ಯುಗಾದಿ ಇರ್ಬೋದು, ಅದು ಗಣೇಶ ಹಬ್ಬ ಇರ್ಬೋದು, ಯಾವುದು ಅದು ಇಟ್ ಆ್ಯಡ್ಸ್ ಟು ದ ಸೆಲೆಬ್ರೇಷನ್, ಟು ದ ಬ್ಯೂಟಿ ಆಫ್ ಮ್ಯೂಸಿಕ್. ಈ ಹಬ್ಬಗಳಿಗೆ ಪೂರಕವಾಗಿ ಈಗ ನೋಡಿ, ಇಲ್ಲಿ ಈ ಒಂದು ಅರೇಂಜ್ಮೆಂಟ್ ನಿಮ್ಮ ಎಷ್ಟು ಚೆನ್ನಾಗಿ ನೀವು ಮಾಡಿದ್ದೀರಿ, ಇಟ್ಸ್ ಸೋ ಬ್ಯೂಟಿಫುಲ್. ಇದೇನಾಗುತ್ತೆ, ಇದು ಸಂಭ್ರಮವನ್ನು ಇಮ್ಮಡಿಗೊಳಿಸುತ್ತೆ. ಕರೆಕ್ಟ್. ನೀವು ಆರಂಭದಲ್ಲಿ ಹೇಳಿದ ಮಾತು ಅದುವೇ, ನೀನು ಏಜಲ್ಲಿ ಚಿಕ್ಕವಳು ಅಂತ ಏಕವಚನ ಯೂಸ್ ಮಾಡ್ತೀನಿ, ಆಯಿತಾ? ನೀ ಆರಂಭದಲ್ಲಿ ಹೇಳಿದ ಅದೇ ಸಂಭ್ರಮ ಸಡಗರ, ಅದೇ ಮುಖ್ಯ. ಲೈಫಲ್ಲಿ ಯಾವತ್ತು ಆದಷ್ಟು ಸಂಭ್ರಮದಲ್ಲಿ ಸಡಗರಲ್ಲಿ ಇರಬೇಕು. ಗೋಣು ಹಾಕಿ ಕೂಡ ಬೇಡ ಗತ್ತಿನಾಗಿ ಬಾಳ ನೋಡಂತ ದೊಡ್ಡರಂಗೇಗೌಡರು ಹೇಳಿದ ಹಾಗೆ. ಇದೆಲ್ಲ ಆ್ಯಡ್ ಆಗುತ್ತೆ. ಇದೆಲ್ಲ ಆ್ಯಡ್ ಆದಾಗ ಆ ಬ್ಯೂಟಿನೇ ಬೇರೆ, ಅದು ಇಮ್ಮಡಿ ಆಗುತ್ತೆ. ಸಂಭ್ರಮ ಸಡಗರ ಇನ್ನೇನ್ ಗೊತ್ತಾ ಸರ್, ಈಗ ಇತ್ತೀಚಿನ ಜನರೇಷನ್ಗಳಲ್ಲಿ ಇದು ಹೊಸ ವರ್ಷ ಅನ್ನೋದೇ ಎಷ್ಟೋ ಜನರಿಗೆ ಗೊತ್ತಿಲ್ಲ. ಜನವರಿ 1 ಅಂದ್ರೆ ಮಾತ್ರ ನ್ಯೂ ಇಯರ್ ಅಂತ ಅನ್ಕೊಳ್ತಾರೆ. ಅದು ಆಂಗ್ಲರ ಪದ್ಧತಿ, ಅದನ್ನು ಫಾಲೋ ಮಾಡಿದ್ವಿ ಅಫ್ಕೋರ್ಸ್. ನಾವು ಅದನ್ನು ನೆಗೆಟಿವ್ ಆಗಿ ನೋಡ್ಬೇಕಾದ್ದಿಲ್ಲ. ಆದ್ರೆ ಯುಗಾದಿ ಕೂಡ ಹೊಸ ವರ್ಷ ನಮ್ಗೆ ಗೊತ್ತಿರಬೇಕು. ಹೌದು. ಹೊಸ ವರ್ಷ ಬಂದಂತೆ ಯಾರು ಬಂದಾರು, ಗಿಡ ಮರಕ್ಕೆ ಸಂಭ್ರಮವು ಯಾರು ತಂದಾರು. ಹೊಸ ವರ್ಷ ಅದು ಒಂದು ಅದ್ಭುತ ಹಾಡೋದು. ಹೊಸ ವರ್ಷ ಬಂದಂತೆ ಯಾರು ಬಂದಾರು, ಗಿಡ ಮರಕ್ಕೆ ಹೊಸ ಹರುಷ ಯಾರು ತಂದಾರು. ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು, ಹಾಡೆಂದು ಕೋಗಿಲೆಯ ಕೂಗಿ ಕರೆದಾರು. ಮಾವಿನ ಚಿಗುರನ್ನು ತಿನ್ನಲು ಕೊಟ್ಟಾರು, ತಿನ್ನಲು ಕೊಟ್ಟಾರು. ಹೊಸ ವರ್ಷ ತಕದಿನ್, ಹೊಸ ವರ್ಷ ಬಂದಂತೆ ಯಾರು ಬಂದಾರು, ಗಿಡ ಮರಕ್ಕೆ ಹೊಸ ಹರ್ಷ ಯಾರು ತಂದಾರು. ಹಾಡುಗಳಿದೆ ಮೊದಲೇ. ಸರ್, ಹಬ್ಬದ ಬಗ್ಗೆ ಮಾತಾಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಈಗ ನಿಮ್ಮ ಬಗ್ಗೆ ತಿಳ್ಕೊಳ್ಳುವಂಥ ಕ್ಯೂರಿಯಾಸಿಟಿ. ನೀವು ಮೊದಲೇ ದಕ್ಷಿಣ ಕನ್ನಡದವರು. ಹೇಗೆ ಅಂದರೆ ನೀವು ಇಂಗ್ಲಿಷ್ ಪ್ರಾಧ್ಯಾಪಕರಾಗಿದ್ದಂಥವ್ರು, ಹೇಗೆ ಕನ್ನಡದ ಮೇಲೆ ಒಲವು ಬಂತು ಅಂತ ಇಲ್ಲಿಂದ ಶುರು ಮಾಡ್ಕೊಳ್ಳೋಣ. ಇದು ಭಾಳ ಒಳ್ಳೆ ಪಾಯಿಂಟ್. ಇದು ನಾನು ಇಂಗ್ಲೀಷ್ MA ಮಾಡಿದ್ದೀನಿ. ಆಫ್ಕೋರ್ಸ್
ಸ್ನಾತಕೋತ್ತರ ಪದವಿ, ಅದು ಕೊಣಾಜೆ ಮ್ಯಾಂಗ್ಳೂರ್ ಯೂನಿವರ್ಸಿಟಿ ಅಂತ ಅಲ್ಲಿನ ಮಾಡಿದ್ದು. ನನ್ನ ವಿದ್ಯಾಭ್ಯಾಸ ಅಲ್ಲಾಗಿದೆ ನಮ್ಮ ಪುಟ್ಟ ಊರು, ಅದು ಕೋಟೆ ಅಂತದ್ದು, ಸುಳ್ಯ ತಾಲೂಕು, ದಕ್ಷಿಣ ಕನ್ನಡ ಜಿಲ್ಲೆ, ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹತ್ರ. ಇಲ್ಲಿಯವರಿಗೆಲ್ಲ ಗೊತ್ತಾಗಬೇಕಾದ್ರೆ ಅದು ಬೆಸ್ಟ್ ಒಂದು ಲೊಕೇಶನ್ ಹೇಳಿದ್ದು. ಕುಕ್ಕೆ ದೇವಸ್ಥಾನ ಒಂದು 30 ಕಿಲೋಮೀಟ್ರ್ ನಮ್ಮಲ್ಲಿಂದ. ನಾವು ಹುಟ್ಟಿ ಬೆಳೆದಲ್ಲಿ ಅಲ್ಲೇ ಪ್ರಕೃತಿಯ ಸನ್ನಿಧಿಯಲ್ಲಿ ಅಪ್ಪ ಅಮ್ಮನ ಆಶೀರ್ವಾದದಿಂದ ಅಲ್ಲಿನ ಭಜನಾ ಮಂಡಳಿ, ಅಲ್ಲಿನ ಸಾಹಿತ್ಯ ಚಟುವಟಿಕೆಗಳು, ಯಕ್ಷಗಾನದ ಹಿನ್ನೆಲೆ, ಇದೆಲ್ಲ ಅದರ ಮಧ್ಯದಲ್ಲಿ ಬೆಳೆದ ಕಾರಣ ಕಲೆ ನನಗೆ ಚಿಕ್ಕವನಾಗಿರೋ ಬಂತು. ಯಕ್ಷಗಾನದಲ್ಲಿ 4ನೇ 5ನೇ ವಯಸ್ಸಲ್ಲಿ ನಾನು ವೇಷ ಮಾಡ್ತಾ ಇದ್ದೆ. ನಾನು ಅವನು ವೇರುಜಿಯೋ ಅಂತೇಳಿ ಯಕ್ಷಗಾನದಲ್ಲಿ ಅವರ ವೇಷ ಕುಣಿತ ಎಲ್ಲ ಅಭ್ಯಾಸ ಮಾಡ್ತಾ ಇದ್ದೆ ನಾನು. ಅದರ ಭಾಗವತಿಗೂ ಭಾಳ ಇಷ್ಟ, ವೇಷ ಮಾಡೋದು ಇಷ್ಟ. ತುಂಬ ರೋಲ್ ಮಾಡ್ತಾಯಿದ್ದೆ. ಕರ್ಣ, ಅತಿಕಾಯ, ಇಂದ್ರಜಿತ್ತು, ರಾವಣ, ಸಾಕಷ್ಟು. ಅದು ಎಮ್ಮೆ ಮುಗಿಯಲ್ಲಿವರೆಗೂ ಇತ್ತು. ಹುಚ್ಚು ಈಗಲೂ ಇದೆ. ನನಗೆ ಸಂಗೀತ ಪ್ರೋಗ್ರಾಮ್ ಬಿಜಿ ಆದ ಕಾರಣ ನಾನು ಯಕ್ಷಗಾನಕ್ಕೆ ಹೋಗಲ್ಲ, ಅದು ನೋಡ್ತೀನಿ ಅಷ್ಟೇ. ಇಟ್ಸ್ ಎ ಫ್ಯಾಂಟಾಸ್ಟಿಕ್ ಆರ್ಟ್, ಅದು ಅದ್ಭುತವಾದಂಥ ಒಂದು ಕಲೆ. ಆ ಯಕ್ಷಗಾನದ ಹಾಡುಗಳು ನನಗೆ ಭಾಳ ಪ್ರಭಾವ ಬೀರ್ತು. ಮತ್ತು ಭಜನೆಗಳಲ್ಲಿ ನಮ್ಮ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಷಡಾನನಂ ಕುಂಕುಮ ರಕ್ತವರ್ಣಂ ಮಹಾಮತಿಂ ದಿವ್ಯಮಯೂರವಾಹನಂ ರುದ್ರಸ್ಯ ಸೂನುಂ ಸುರಸೈನ್ಯನಾಥಂ ಗುಹಂ ಸದಾ ಶರಣಂ ಅಹಂ ಪ್ರಪದ್ಯೇ. ಚಿಕ್ಕವನಾಗಿದ್ದಾಗ ಆಡ್ತಾ ಇದ್ದಿದ್ದೆಲ್ಲ. ಇದು ಅಲ್ಲಿ ಇಂಥ ವಾತಾವರಣಮ್ಮ, ಅದು ಹಳ್ಳಿ ಆಗಿದ್ರು. ಇಟ್ ವಾಸ್ ಎ ವೆರಿ ಏನಂದರೆ ಕಲ್ಚರಲ್ಲಿ ನಿಮಗೆ ಅಲ್ಲಿ ಸಂಗೀತ, ಸಾಹಿತ್ಯ, ನಾಟಕ, ಯಕ್ಷಗಾನ, ಭಜನೆ ಎಲ್ಲವೂ ಸೇರಿ ಧಾರ್ಮಿಕ ಕ್ಷೇತ್ರದ ಎಲ್ಲ ಟೆಂಪಲ್ಸ್ ಜಾಸ್ತಿ ಅಲ್ವ ಅಲ್ಲೆಲ್ಲ. ನಮ್ಮದೇ ಟೆಂಪಲ್ ಇತ್ತು, ಕೋಟೆ ಸುಬ್ರಹ್ಮಣ್ಯೇಶ್ವರ ದೇವಸ್ಥಾನ ಅಂತ, ನಮ್ಮ ಫ್ಯಾಮಿಲಿದೆ ದೇವಸ್ಥಾನ ಅದು. ಅಲ್ಲೆಲ್ಲ ಹೋಗ್ತಾ ಇದ್ವಿ, ಭಜನೆಯಲ್ಲಿ ಭಾಗವಹಿಸ್ತಾ ಇದ್ವಿ. ನಮ್ಮ ತಂದೆಯವರು ತುಂಬ ಈ ಭಜನೆಲ್ಲ ಮಾಡೋರು. ದೊಡ್ಡಪ್ಪ ಹಾರವನ್ನು ನುಡಿಸ್ಕೊಂಡು ಭಜನೆ ಮಾಡ್ತಾ ಇದ್ರು. ಅಲ್ಲಿಂದ ಬಂತು ಅದು ಅಂತ ಒಳ್ಳೊಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡೋ ಅವಕಾಶ ಆಯಿತು. ಬಟ್ ಮೇಜರ್ ಟ್ವಿಸ್ಟ್ ಇನ್ ಮೈ ಲೈಫ್, ಐ ಅಟೆಂಡೆಡ್ ಕಾನ್ಸರ್ಟ್ಸ್ ಆಫ್ ಜೇಸುದಾಸ್ ಅಂಡ್ ಬಾಲಮುರಳಿ ಎಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಅದು ನಾನು ಚಿಕ್ಕ ಹುಡುಗ ಮಗ, 15 ವರ್ಷ ನನಗೆ. ಅಲ್ಲಿ ಅವರ ಕಚೇರಿ ನೋಡಕ್ಕೆ ಹೋಗಿದ್ದಾರೆ. ಮಳೆ ಅಂದರೆ ಮಳೆ, ಆ ದಿವಸ ಆದರೂ ಕಿಕ್ಕಿರಿದ ಜನಸಂದಣಿ. ನಮ್ಮ ಅಜ್ಜ ಅಲ್ಲಿನ ಒಂದು ನನ್ನ ತಾಯಿಯ ತಂದೆಯವರು ಒಂದು ಕ್ಯಾಸೆಟ್ ಮಾಡಿದ್ರು ಅದನ್ನು. ಆಗ ಕ್ಯಾಸೆಟ್, ಈಗೆಲ್ಲ ಇದೆಲ್ಲ CD ಗಿಡಿಯಲ್ಲೇ ಅದರ ಕ್ಯಾಸೆಟ್ ನನಗೆ ಕೊಟ್ಟರು. ನನಗೆ ಅಂತಲೇ ಪ್ರೀತಿಯಿಂದ ಅದನ್ನು ಮಾಡಿಕೊಟ್ಟಿದ್ದವರು. ನಾನು ಅಟೆಂಡ್ ಆಗಿದ್ದೆ ಆ ಕಚೇರಿನ ಕಾನ್ಸರ್ಟನ್ನು. ಆ ಕ್ಯಾಸೆಟನ್ನು ನಾನು ಒಂದು 100,000 ಬಾರಿ ಕೇಳಿದೆ. ಅಲ್ಲಿಂದ ನನಗೆ ಸಂಗೀತದಲ್ಲಿ ಏನೋ ಮಾಡಲೇಬೇಕು. ಮಹಾನ್ ಗಾಯಕರು ಜೇಸುದಾಸ್ ಅವರು. ನಿಮಗೆ ಜೇಸುದಾಸ್ ಅಂದರೆ ಏನು, ದೊಡ್ಡ ಗಾಯಕರಪ್ಪ ಅಂತಾರೆ ಸಾಕಾಗಲ್ಲ. ಈಗ ರಾಜ್ಕುಮಾರ್ ಎಂಥ ನಟರ್ರಿ, ಸಾಕಾಗೋದಿಲ್ಲ. ಯು ಕಾಂಟ್ ಎಕ್ಸ್ಪ್ಲೈನ್. ಅವ್ರ ಬಗ್ಗೆ ಹೇಳೋದಕ್ಕೆ ನಿಮ್ಮ ಪದಗಳೇ ಇಲ್ಲ. ಅದು ಒಂದು ಶಕ್ತಿ. ಈಗ ವ್ಯಕ್ತಿಗಳ ಲೆವೆಲಿಂದ ಶಕ್ತಿಯಾಗಿ ಬೆಳೆಯೋದಿದೆಯಲ್ಲ, ಶಕ್ತಿಯೇ ಆಗೋದಿದೆಯಲ್ಲ, ಅದು ಕೆಲವೇ ಜನರಿಗೆ ಲಭ್ಯ ಆಗೋದು. ಅದರಲ್ಲಿ ರಾಜ್ಕುಮಾರ್ ಅವರಿರ್ಬೋದು, ಜೇಸುದಾಸ್ ಇರ್ಬೋದು, ಬಾಲಮುರಳಿ ಇರ್ಬೋದು, SP ಅವರು ಇರ್ಬೋದು, ಲತಾ ಮಂಗೇಶ್ಕರ್ ಇರ್ಬೋದು, ಭೀಮಸೇನ್ ಜೋಶಿ ಇರ್ಬೋದು, ಎಷ್ಟೋ ಜನ ಯಾವುದೇ ಕಲೆಯಲ್ಲಿ, ನೃತ್ಯದಲ್ಲಿರ್ಬೋದು, ಸಂಗೀತದಲ್ಲಿರ್ಬೋದು, ಬೇರೆ ಬೇರೆ ಕ್ಷೇತ್ರ, ಅದು ಶಕ್ತಿಯಾಗಿ ಬಿಡ್ತಾರೆ. ಅಂಥ ಜೇಸುದಾಸ್ ಅವರ ಕಚೇರಿ ಕೇಳಿದ್ದು ಇನ್ನೂ ನೆನಪಿದೆಮ್ಮ ನನಗೆ. ಅವರು ಅಷ್ಟು ಹಾಡಿದ ಹಾಟು ನಾನು ಬೈ ಹಾರ್ಟ್ ಮಾಡ್ತಾಯಿದ್ದೆ. ಅಷ್ಟು ಜನ ಇದ್ದರು, ಅಷ್ಟು ಮಳೆ ಬಂದರು, ಜನ ಸಾಗರ. 3 ಗಂಟೆ ಹಾಡಿದ್ರು ಅವರು ಆ ದಿವಸ. ಎಲ್ಲ ಹಾಡಿ ಎಲ್ಲಿ ಯಾವುದೋ ಗಂಧರ್ವ ಲೋಕಕ್ಕೆ ಹೋಗಿ ಬಂದಾಗ ಆಗ್ತದೆ. ನೆಕ್ಸ್ಟ್ ಇಯರ್ ಬಾಲಮುರಳಿ ಬಂದರು, ಅವರದ್ದು ಕೇಳಿದೆ ನಾನು. ಸರ್ವಂ ಬ್ರಹ್ಮಮಯಂ ಸರ್ವಂ ಬ್ರಹ್ಮಮಯಂ, ಇದೆಲ್ಲ ಹಾಡುಗಳು. ಸಿದ್ಧಿವಿನಾಯಕಂ ಅನಿಶಂ, ಅವರ ಸ್ವರಗಳನ್ನೇ ಬೈಹಾಟ್ರು. ಪಾಮ ಪಾಮ ಸಿದ್ಧಿವಿನಾಯಕಂ ಬೈಹಾಟ್, ಪದಮ ಪಾಮ ಪಾಮ ಗಮ ಸಿದ್ಧಿವಿನಾಯ, ಷಣ್ಮುಖ ಪ್ರಿಯ ರಾಗ. ಇದು ಬೈಹಾಟ್ ಕಲಿತಾಗ ನನಗೆ ಏನಾಯಿತು, ನನಗೂ ಸಂಗೀತದ ಜ್ಞಾನ ಸ್ವಲ್ಪ ಬರ್ತಾ ಹಾಗೆ ಆಮೇಲೆ ಮುಂದುವರಿತದೆ. ಅವರದ ಇಮಿಟೇಷನ್ ಹೋಗುತ್ತೆ. ಪದ ನಿಧ ನಿಧ ಬಮರ ಬಮ ಬಮಗೆರಿ ಸರಿ ಗಮ ಸಿದ್ಧಿ, ಅದು ನಮಗೆ ಬಂದ್ಬಿಡುತ್ತೆ. ಆಮೇಲೆ ಇದು ಬೈಹಾರ್ಟ್ ಅಲ್ಲ. ಅಂದ್ರೆ ನೀವು ಸರಿ ಗಮ ಸಿದ್ಧಿ, ಇದು ಬೈಹಾರ್ಟ್ ಅಲ್ಲ. ಇದು ನಾವು ಕಲಿತ ಮೇಲೆ ಬರುವಂಥದ್ದು. ಸಂಗೀತ ಸ್ವರಗಳ ಜ್ಞಾನ ನೀವು ಬೆಳೆಸಿದ್ರೆ ಒಂದು. ಸೊ ಆರಂಭದ ಹಂತದಲ್ಲಿ ಅನುಕರಣೆ ಮತ್ತೆ ಅನುಸರಣೆ. ಬಟ್ ದೇ ವಿಲ್ ಬಿ ದ ರೋಲ್ ಮಾಡೆಲ್ಸ್, ನಿಮ್ಮ ಲೈಫ್ ಲಾಂಗ್ ಇರ್ತಾರೆ ಅವರು. ಬಟ್ ನಾನು ಶಶಿಧರ್ ಕೋಟೆಯಾಗಿ ಇರ್ತೀನಿ. ಯಾಕೆ ನಾನು ಜೇಸುದಾಸ್ ಆಗೋದಕ್ಕೆ ಸಾಧ್ಯವೇ ಇಲ್ಲ. ನಾನಾಗಿ ಉಳಿಬೇಕಲ್ಲ ನಾನು. ನಮ್ಮತನ ಅದನ್ನು ಹೇಳೋದನ್ನು ನಾವಾಗೇ ಇರಬೇಕು. ಕರೆಕ್ಟ್. ನೀವು ಅನುಕರಣೆ ಯಾವಾಗ ಏನಾಗುತ್ತೆ, ಇಲ್ಲೆಲ್ಲ ಆರ್ಕೆಸ್ಟ್ರಾ ಸಿಂಗರ್ಸ್ ಎಲ್ಲ ಸೀಮಿತ ಆಗೋದು ಅಲ್ಲಿ.
ರಾಜ್ಕುಮಾರ್ ವಾಯ್ಸಲ್ಲೇ ಹಾಡ್ತಾ ಇರೋದ್ರೆ ಬೇರೆ ಕೇಳಿದ್ರೆ ಗೊತ್ತಾಗಲ್ಲ. ಕರೆಕ್ಟ್. ಅಂದರೆ ಬೇಕು, ಸ್ಟಾರ್ಟಿಂಗ್ ಬೇಕು. ನೀವು ಸಾಧನೆ ಮಾಡ್ತಾ ಹೋದಾಗೆ ನಿಂಬತನವನ್ನು ಬೆಳೆಸ್ಕೊಳ್ಬೇಕು. ನಾನು ಯಾವುದೇ ಹಾಡು ಹಾಡಿದ್ರು, ಯಾವುದೇ ನನ್ನ ಪ್ರೋಗ್ರಾಮ್ ಆದರೂ ಇಟ್ಸ್ ಮೈ ಓನ್ ಸ್ಟೈಲ್. ಅದು ಗ್ರೇಟ್, ಇದು ಗ್ರೇಟ್ ಅಂತ ಏನಿಲ್ಲ. ನನಗಿದು ನನ್ನ ಶೈಲಿ. ಅದರಲ್ಲಿ ಮುಖ್ಯ ಬೇಕಾದ ಜನರಿಗೆ ಮುಟ್ಟಬೇಕು. ಸಂಗೀತ ಜನರಿಗೆ ಮುಟ್ಟಬೇಕು, ನಿಮಗೂ ಸಂತೋಷ ಕೊಡಬೇಕು ಮತ್ತು ಸಹಜವಾಗಿರಬೇಕು, ಕೃತಕವಾಗಿರಬಾರ್ದು. ಈಗ ನಿಮ್ಮ ಊರಿನಿಂದ ಅಂದ್ರೆ ತುಂಬಾ ಚಿಕ್ಕ ಹಳ್ಳಿಯಲ್ಲಿ ನಾನು ಬೆಳೆದೆ ಅಂತ ಹೇಳಿದ್ರೆ, ಅಲ್ಲಿಂದ ಹೌದು, ಅಲ್ಲಿಂದ ಮ್ಯೂಸಿಕ್ ಇಂಟ್ರೆಸ್ಟ್ ಜಾಸ್ತಿ ಆದ್ದು. ನಾನು ಸ್ವಲ್ಪ ಆ ಕಡೆ ಹೋದೆ. ಮ್ಯೂಸಿಕ್ ಅಲ್ಲಿಂದ ಬಂತು. ನನಗೆ ಎಲಿಮೆಂಟರಿ ಸ್ಕೂಲು, ಹೈಸ್ಕೂಲು, ಕಾಲೇಜು ಎಲ್ಲದರಲ್ಲೂ ನನಗೆ ಎಂಕರೇಜ್ಮೆಂಟ್ ಸಿಕ್ತು ಸಂಗೀತಕ್ಕೆ. ಎಲ್ಲಿ ಕಾಂಪಿಟೇಷನ್ಗೆ ಹೋದ್ರು ನನ್ನ ಕಳಿಸ್ತಾ ಇದ್ರು, ಗುರುಗಳೆಲ್ಲ ಕಳಿಸ್ತಾ ಇದ್ರು. ಆಗ ವಿದ್ಯಾಭೂಷಣರು ನಿಮ್ಗೆ ಕೇಳಿರ್ಬೋದು, ದಾಸರ ಪದಗಳಲ್ಲಿ ಒಂದು ಕ್ರಾಂತಿ ಮಾಡಿದವರು ಅವರು. ನಮ್ಮಮ್ಮ ಶಾರದೆ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ, ಪಿಳ್ಳಂಗೋವಿಯ ಚೆಲುವ ಕೃಷ್ಣನ, ಇದೆಲ್ಲ ಅವರದು. ಮಧುಕರ ವೃತ್ತಿ ಎನ್ನದು ನಮ್ಮಮ್ಮ ಶಾರದೆ, ಉಮಾ ಮಹೇಶ್ವರಿ ನಿಮ್ಮೊಳಗಿಹ ನ್ಯಾರಮ್ಮ. ಹೈಸ್ಕೂಲ್ ಕಾಲೇಜಲ್ಲಿ ಇದ್ದೆ ನನಗೆ. ಎಲ್ಲಿ ಹೋದ್ರು ಇದೇ ಇಂಥ ಹಾಡುಗಳು ನನಗೆ ಪ್ರೈಸು ಸಿಗ್ತಾ ಇತ್ತು. ಎಲ್ಲ ಕಳೆದ ಹಾಗೆ ಕಾಂಪಿಟೇಷನ್ಸ್ಗೆ ಹೋಗೋದು, ಇದೆಲ್ಲ ಸ್ಟಾರ್ಟ್ ಆಯಿತು. ಕ್ಲಾಸಿಕಲ್ಲಾಗಿ ನಾನು ಒಳ್ಳೊಳ್ಳೆ ಗುರುಗಳ ಹತ್ರ ಅಭ್ಯಾಸ ಮಾಡೋ ಅವಕಾಶವೂ ಆಯಿತು. ಏನಂದರೆ ಈ ಸಾಧನೆ ಹೇಳಿದನ್ನು ನೀವು ನಿರಂತರ ಪ್ರಾಕ್ಟೀಸ್ ಮಾಡಿದ್ರೆ ಇದು ಬರುತ್ತೆ. ಅಲ್ಲಿಂದ ಬಂತು ಹಾಡ್ತಾ ಮತ್ತೆ MA ಮಾಡಿ, ನಾನು ಇಂಗ್ಲೀಷ್ MA ಮಾಡಿ 4 ವರ್ಷ ಲೆಕ್ಚರರ್ ಆಗಿದ್ದೆ. ಆಗಲೇ ನಾನು ಪ್ರೋಗ್ರಾಮ್ ಎಲ್ಲ ಕೊಡ್ತಾಯಿದ್ದೆ, ಸಣ್ಣ ಮಟ್ಟದೆಲ್ಲ. ಅಲ್ಲೆಲ್ಲ ಪ್ರೋಗ್ರಾಮ್ಸ್ ನಮ್ಮ ದಕ್ಷಿಣ ಕನ್ನಡದಲ್ಲಿ, ಅಲ್ಲಿ ಬೇರೆ ಕಡೆ ಎಲ್ಲ ಹೋಗಿದ್ದೀನಿ. ಅದರ ಜೊತೆಗೆ ನನ್ನ ವೈಫು ಆ ಟೈಮ್ ಅಂತ ನೀವು MA ಆಗಿ ಆಮೇಲೆ ಕಾಲೇಜ್ ಲೆಕ್ಚರರ್ ಆಗಿದ್ದೇನೆ. ಅಲ್ಲಿ ಆಗ ಸೀತನ ಜೊತೆ ಮದುವೆ ಆಯಿತು. ಅವಳು ಭರತನಾಟ್ಯ ಕಲಾವಿದೆ. ಅವಳು ಡ್ಯಾನ್ಸಿಗೂ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೆ ನಾನು. ಡ್ಯಾನ್ಸಿಗೆ ಹಾಡಿದ್ದು, ಆಮೇಲೆ ನಾದನಾಟ್ಯ ಬಂಧನ ಆಯ್ತು. ಅದು ಪರಿಚಯ ಆಗಿ ನಮ್ಮೊಬ್ಬ ಫ್ರೆಂಡು ಅಲ್ಲಿ ಡ್ಯಾನ್ಸ್ ಕ್ಲಾಸ್ ಮಾಡ್ತಾ ಇದ್ಲು ಅವಳು, ಸುಳ್ಯದಲ್ಲಿ. ಇವನು ರಾಮಕೃಷ್ಣ ಅಂತ, ಯಶಸ್ವಿ ನಿಬಾಪ ನೀನು ಡ್ಯಾನ್ಸಿಗೆ ಹಾಡಬೇಕು, ನಮ್ಮಲ್ಲಿ ಅವರು ಟೀಚರ್ ಇದ್ದಾರೆ, ಭಾಳ ಚೆನ್ನಾಗಿ ಮಾಡ್ತಾರೆ ಡ್ಯಾನ್ಸು. ಇಲ್ಲಪ್ಪ, ನನಗೆಲ್ಲ ಡ್ಯಾನ್ಸಿಗೆ ಹಾಡಿ ಅಭ್ಯಾಸ ಇಲ್ಲ ಅಂತ ಹೇಳಿದೆ. ನನಗೆ ಕ್ಲಾಸಿಕಲ್ ಸ್ವಲ್ಪ ಇದು ಮಾಡ್ತಾಯಿದ್ದೆ, ಪ್ಲಸ್ ಭಾವಗೀತೆ, ಭಕ್ತಿಗೀತೆ ಇಂಥದ್ದೆಲ್ಲ ಹಾಡ್ತಾಯಿದ್ದೆಲ್ಲ. ನೀವು ಬಾ, ನೀನು ಅವ್ರು ಹೇಳ್ಕೊಡ್ತಾರೆ, ಡೋಂಟ್ ವರಿ, ನೀವು ಬಾ. ನೀನು ಹೋದೆ. ಕೃಷ್ಣ ನೀ ಬೇಗ ಫಸ್ಟ್ ಹಾಡಿದ್ದೆ ಅವಳಿಗೆ ನಾನಿದು. ಅವಳು ನೀವೇನು ಎಷ್ಟು ಬೇಕಾದ್ರೆ ಹಾಡಿ, ನನಗೆ ಈ ಡ್ಯಾನ್ಸಲ್ಲಿ ಏನಾಗುತ್ತೆ, ಇಷ್ಟೇ ಸಲ ಹಾಡಬೇಕು ಅಂತಲ್ಲಿ ಇರುತ್ತೆ. ನೀನು ಡ್ಯಾನ್ಸ್ ಕಲ್ತಿದ್ರಿ ಬಹುಶಃ ನೀವಲ್ವಾ? ಇಲ್ಲ ಸರ್, ಅಲ್ಲಿ ಇಷ್ಟೇ ಸಲ ಅಂದರೆ ಅವ್ರಿಗೆ ಅಭಿನಯಕ್ಕೆ ಸೆಟ್ ಆಗಿರುತ್ತಲ್ಲ ಅವರಿಗೆ, ಗುರುಗಳು ಹೇಳ್ಕೊಡಲ್ಲ. ನನಗೇನಂತ 2 ಸಲ ಹಾಡ್ರೆ 3 ಸಲ ಇದ್ರೆ ಮರ್ತೋಗಿ 4 ಸಲ 5 ಸಲ ಹಾಡಿಬಿಡ್ತೀನಿ. ನೀವು ಎಷ್ಟು ಸಲ ಬೇಕಾದ್ರೆ ಹಾಡಿಯಪ್ಪ, ನಾನು ಕುಣಿತೀನಿ ಅಂತ ಅವಳು. ಹಾಗಾಗಿ ಅದೊಂದು ಅಂಡರ್ಸ್ಟ್ಯಾಂಡ್ ಜನ ಮತ್ತು ನಾವು ತುಂಬ ಕಾರ್ಯಕ್ರಮ ಜೊತೆಲಿ ಮಾಡಿದ್ವಿ. ಆಮೇಲೆ ಪರಸ್ಪರ ಆಕರ್ಷಣೆ ಇದ್ದಿದ್ದೆ. ಮತ್ತು ಸಂಗೀತ ಮತ್ತು ನೃತ್ಯ ಒಂದಕ್ಕೊಂದು ಪೂರಕ, ಅದು ಒಂದಕ್ಕೊಂದು ಭಿನ್ನ ಅಲ್ವೇ ಅಲ್ಲ. ಅದು ಸಂಗೀತದೊಂದು ಅಭಿವ್ಯಕ್ತಿಯೇ ನೃತ್ಯ. ಹಾಗಾಗಿ ಅದು ಆಯಿತು. ಮತ್ತು ನಮಗೂ ಒಂಥರ ಜೀವನ ಸಂಗಾತಿಗಳಾಗ್ಬೋದು, ಲೈಫ್ ಪಾರ್ಟ್ನರ್ ಆಗ್ಬೋದು ಅನ್ನೋಂಥ ಒಂದು ಮನಸ್ಸು ಬಂತು. ಹಿರಿಯರು ಒಪ್ಪಿದ್ರು. ಹಾಗಾಗಿ ಲವ್ ಪ್ಲಸ್ ಅರೇಂಜ್ಡ್ ಮ್ಯಾರೇಜು, ಅದು ನನಗೆ ಪೂರಕ ಆಯಿತು. ಅವಳು ಎಲ್ಲ ರೀತಿಯಲ್ಲಿ ಇವತ್ತಿಗೂ ನಡೀತಾ ಇದೆ ನಮ್ಮ ಬಾಂಧವ್ಯ. ನನ್ನ ಎಲ್ಲ ಸಪೋರ್ಟ್ ಅವಳಿಗಿದೆ, ಅವಳದೆಲ್ಲ ಸಪೋರ್ಟ್ ನನಗಿದೆ. ಅದೇನಾಯಿತು, ನನಗೆ ಒಂದು ಟೈಮಲ್ಲಿ ಏನಾಯಿತು, ನನಗೆ ಊರಲ್ಲಿ ಇದ್ದರೆ ನಾನು ಬಾಕಿ ಆಗ್ತೀನಿ, ಇಲ್ಲಿ ನನಗಿದೆ, ನಾನು ಯಾಕೆಂದರೆ ಸೀಮಿತ ಆಗಿಬಿಡ್ತೀನಿ ಅಂತ. ದಕ್ಷಿಣ ಕನ್ನಡ ಅದ್ಭುತ ಜಾಗ, ಹೌದು. ಬಟ್ ಅವಕಾಶಗಳ ದೃಷ್ಟಿಯಲ್ಲಿ ನಿಮಗೆ ಬೆಂಗಳೂರಿಗೆ ಬಂದರೆ ಎಷ್ಟು ಜಾಸ್ತಿ ನನಗೆ ಗೊತ್ತಿತ್ತು. ಯಾಕಂದರೆ ಮೊದಲೇ ನಾನು ನೋಡಿದೆ, ಈಗ ನರಸಿಂಹನಾಯ್ಕು ಅವರು ಇವರೆಲ್ಲ ಬಂದಿದ್ರು ಇಲ್ಲಿಗೆ. ನನ್ನ ಸೀನಿಯರ್ ವಿದ್ಯಾಭೂಷಣರು ಇಲ್ಲಿ ಬರುವ ಇಲ್ಲ, ಅವರು ಆಮೇಲೆ ಬಂದರು. ತುಂಬ ಜನ ಬಂದಿದ್ದರು. ನಾನು ಹಾಗೆ ಒಂದು ಫೈಂಡ್ ಐ ಟುಕ್ ಇ ಡಿಸಿಷನ್, ಇಲ್ಲ ಟೀಚಿಂಗಲ್ಲಿ ಏನಾಗುತ್ತೆ, ಅದು ಎರಡನೇ ಕಾರಣ. ಇನ್ನೊಂದು ಮೇಯ್ನ ಕಾರಣ, ಟೀಚಿಂಗಲ್ಲಿ ನೀವು ಗಂಟ್ಲು ತುಂಬ ವಾಯ್ಸ್ ರೈಸ್ ಮಾಡಿ ಮಾತಾಡಬೇಕು. ನಾನು ಮೊದಲೇ ಸ್ವಲ್ಪ ವಾಯ್ಸ್ ದೊಡ್ಡದೆ ಗಾತ್ರ, ಅದನ್ನು ಇನ್ನೂ ದೊಡ್ಡದಾಗ 60-70 ಮಕ್ಕಳಿಗೆ ಕೇಳುವಾಗ ನಾವು ಮಾತಾಡಿದರೆ ಅದು ಲಿಟ್ರೇಚರ್, ಇಂಗ್ಲೀಷ್ ಲಿಟ್ರೇಚರ್. ಒನ್ಸ್ ಅಪಾನ್ ಎ ಟೈಮ್ ದೇ ಯೂಸ್ ಟು ಶೇಕ್ ಹ್ಯಾಂಡ್, ಇದೆಲ್ಲ ಅವುಗಳು ಆ ಇಂಗ್ಲೀಷ್ ಹಾಡುಗಳನ್ನೆಲ್ಲ ಇದೆಲ್ಲ ಮಾಡ್ತಾಯಿತ್ತು. ತುಂಬ ಇಷ್ಟ ನನಗೆ ಟೀಚಿಂಗ್. ಮಕ್ಕಳಂತೂ, ಹಳ್ಳಿ ಮಕ್ಕಳು ಅದು ಬೇರೆ, ಅವರಂತೂ ತುಂಬ ಪ್ರೀತಿ ತೋರಿಸ್ತಾ ಇದ್ರು. ಆಗಿನ ಕಾಲ, ಈಗಿನ ಕಾಲದಲ್ಲಿ ಗುರು ಶಿಷ್ಯರ ಸಂಬಂಧ ಎಷ್ಟಿದೆ ನನಗೆ ಗೊತ್ತಿಲ್ಲ. ಅಷ್ಟು ಸ್ಯಾಂಕ್ಟಿಟಿ ಇರ್ಲಿಕ್ಕಿಲ್ಲ ಅಂತ ನನ್ನ ಅನಿಸಿಕೆ. ಈಗ ಕಂಪ್ಲೀಟ್ ಆಗಿ ಸರ್ ನೀವು ಸಂಗೀತದ ಕಡೆ ಮುಖ ಮಾಡಿದ್ಮೇಲೆ ಟೀಚಿಂಗ್ ನ ಮಿಸ್ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ದೀನಿ. ಬಟ್ ಏನಾಗತ್ತೆ ಅಂದರೆ, ನಾನು ಬಿಟ್ಟ ಉದ್ದೇಶವೇ ನನಗೆ ಅನಿವಾರ್ಯ ಆಯಿತು. ಐ ಹ್ಯಾಡ್ ಟು ಚೂಸ್ ಬಿಟ್ವೀನ್ ದ ಟು. ಐದರ್ ಯು ಹ್ಯಾವ್ ಟು ಟೀಚ್ ಆರ್ ಎಲ್ಸ್ ಯು ಹ್ಯಾವ್ ಟು ಸಿಂಗ್.
ನಿನಗೆ ಹಾಡು ನನಗೆ ಸರ್ವಸ್ವ. ಹ್ಮ್ ಚೆನ್ನೈಯಲ್ಲಿ ಅದನ್ನು ಹಾಡಿದ್ದನ್ನು ವಡಪಳ್ಳಿ ಸ್ಟುಡಿಯೋ ಸಂಗೀತ ಸ್ಟುಡಿಯೋದಲ್ಲಿ ನನಗೆ ಹೆಡ್ಫೋನ್ ಹಾಕೊಂಡಾಗ ಅಯ್ಯೋ ದೇವ್ರಿಗೆ ಏನೋ ಒಂದು ಲೋಕ ಬೆವರ್ಲಿಕ್ಕೆ ಸ್ಟಾರ್ಟ್ ಆಯಿತು ನನಗೆ. ಅದು ಉಪೇಂದ್ರ ಕುಮಾರ್. ಬಟ್ ಹಿ ಎಂಕರೇಜ್ ಮೀ, ಬಾಲ್ಮುರಳಿ ಜೇಸಸ್ ಸರ್ ಇದೆ ನಿಮ್ಮದು ವಾಯ್ಸು, ಸಾಧನೆ ಮಾಡಿ, ಇನ್ನು ಪಾಲಿಷ್ ಮಾಡಿಕೊಳ್ಳಿ ವಾಯ್ಸ್ ಅನ್ನೋದೆಲ್ಲ ತುಂಬ ನನಗೆ ಗೈಡೆನ್ಸ್ ಕೊಟ್ಟರು. ಅದು ಸಾಂಗು ಚೆನ್ನಾಗಿ ಬಂತದ್ದು, ಧರ್ಮಸ್ಥಳದ ದೇವಾಲಯ ಸತ್ಯ ಸೇವಾಲಯ ಆ ಥರ ಇತ್ತದು. ಮಂಜುನಾಥನ ನಿಲಯ ನ್ಯಾಯಾಲಯ, ಎಚ್ ಎ ಕಟ್ಟಿ ಅಂತ ಸಂಗೀತ ಕಟ್ಟಿ ಅವರ ತಂದೆಯವರು ಬರೆದಿದ್ದು, ಉಪೇಂದ್ರ ಮ್ಯೂಸಿಕ್ಕಲ್ಲಿ. ಹಾಗೆ ಇನ್ನೊಂದು ಗಣೇಶನ್ ಯಾವುದಕ್ಕೆ ಅದರಲ್ಲಿ ಹಾಡಿಸಿದ್ರು, ಎಚ್ ಎಂ ಮಹೇಶ್ವರ. ಐ ಆಮ್ ಗ್ರೇಟ್ಫುಲ್ ಟು ಸಂಗೀತ ಲೈವ್ ಕ್ಯಾಸೆಟ್ಸ್ ಮಾಸ್ಟರ್ ರೆಕಾರ್ಡಿಂಗ್ ಕಂಪನಿ. ಮತ್ತು ಇಲ್ಲಿ ಏನಾಯಿತು, ಬೆಂಗಳೂರು ನನಗೆ ನನ್ನ ವಾಯ್ಸ್ ಎಷ್ಟೋ ಜನರಿಗೆ ಪರಿಚಯ ಆಯಿತು. ಒಂದು ಕಾರ್ಯಕ್ರಮ ಬಂತು, ನಂದು ಒಂದು ಚಾಲೆಂಜ್ ತಗೊಳ್ತೀನಿ. ನಾನು ಯಾವುದೇ ಒಂದು ಕಾರ್ಯಕ್ರಮ ಇರಲಿ, ಐ ಶುಡ್ ಡೂ ಮೈ ಬೆಸ್ಟ್. ಜನರಿಗೆ ಮುಟ್ಟಲೇಬೇಕು ನನ್ನ ಸಂಗೀತ ನಂದೊಂದು ಇಚ್ಛಾಶಕ್ತಿ, ಅದು ಸಂಕಲ್ಪ ಅಂತ ಹೇಳೋದು. ಅದು ಸ್ವಾಮಿ ನಡೆಸಿದ, ನಾ ಮಾಡಿದೊಂದಲ್ಲ, ಒಂದಿದ್ದದ್ದು 10 ಆಯಿತು, 100 ಆಯಿತು, 1000 ಆಯಿತು, ಇದುವರೆಗೆ ಒಂದು 5,000 ಮೇಲೆ ಕಾರ್ಯಕ್ರಮ ಕೊಡುವಂಥ ಮಟ್ಟಿಗೆ ಭಗವಂತ ನಡೆಸಿದ. ಓಕೆ, ಈಗ ನಾವು ಎಷ್ಟೇ ಸಾಧನೆ ಆಮೇಲೆ ಅದನ್ನು ಬಿಟ್ಟೆ ನಾನು. ಆಮೇಲೆ ಫುಲ್ ಟೈಮ್ ಮ್ಯೂಸಿಕ್ಕು. ಓಕೆ, ಈಗ ಎಷ್ಟೇ ಸಾಧನೆ ಮಾಡಿದ್ರು ನಮ್ಮನ್ನ ಗುರುತಿಸೋದ್ರಿಂದ ನಮ್ಗೆ ಇನ್ನಷ್ಟು ಹುಮ್ಮಸ್ಸು ಜಾಸ್ತಿ ಆಗುತ್ತೆ. ಈಗ ಎಷ್ಟೆಷ್ಟು ಪ್ರಶಸ್ತಿಗಳು ಸಿಕ್ಕಿ, ಯಾಕಂತಂದ್ರೆ ಸರ್ ತುಂಬಾ ಕ್ಯೂರಿಯಾಸಿಟಿ, 1-2-3 ಸಾಂಗ್ ಆಡ್ಬಿಟ್ರೆ ಅವ್ರನ್ನ ಗುರುತಿಸ್ತಾರೆ, ಪ್ರಶಸ್ತಿಗಳು ಕೊಡ್ತಾರೆ, ಸನ್ಮಾನಗಳನ್ನ ಮಾಡ್ತಾರೆ. ನಿಮ್ದು ಆತರ ಯಾವ ಪ್ರಶಸ್ತಿ? ಇಲ್ಲ, ನನಗೆ ನಮ್ಮ ಬಗ್ಗೆ ಹೇಳ್ಕೊಳ್ಳೋಕೆ ಮುಜುಗರ. ಬಟ್ ಇಲ್ಲ, ನನಗೆ ಜನ ಬಹಳ ಪ್ರೀತಿಯಿಂದ ನೋಡಿದ್ದಾರೆ ನನ್ನನ್ನು. ಸಾಕಷ್ಟು ಸಂಘ ಸಂಸ್ಥೆಗಳು ಐ ಥಿಂಕ್ ನನ್ನ ಯೋಗ್ಯತೆಗೂ ಮೀರಿ ನನಗೆ ಪ್ರಶಸ್ತಿ ಕೊಟ್ಟುಬಿಟ್ಟಿದ್ದಾರೆ. ಸ್ವರಮಾಂತ್ರಿಕ, ಸ್ವರಮಂದಾರ, ಸಿರಿಕಂಠದ ಗಾಯಕ, ಗಾನಗಂಧರ್ವ, ಗಾನಕೋಗಿಲೆ, ಸಿರಿಕಂಠ ಕೋಗಿಲೆ, ಆರ್ಯಭಟ ಶ್ರೇಷ್ಠ ಗಾಯಕ, ವಿಶ್ವಮಾನವ, ಕರ್ನಾಟಕ ಚೇತನ, ಕರಾವಳಿ ರತ್ನ, ಈಗ ಸುಮಾರಿದೆ ಸಿಕ್ತು. ಆದರೆ ಒಂದು ಸರ್ಕಾರದಿಂದ ಒಂದೇ ಒಂದು ಪ್ರಶಸ್ತಿ ತಗೊಂಡಿಲ್ಲ ಇದುವರೆಗೆ. ಅವರು ಕೊಡಲೂ ಇಲ್ಲ, ನಾನು ಅಪ್ಲೈ ಮಾಡಲೂ ಇಲ್ಲ. ಯಾಕೆ? ಕಾರಣ ಏನು ಅಂತ? ಕಾರಣ ನಾನು ಅಪ್ಲೈ ಮಾಡೋದಿಲ್ಲ, ನನಗೆ ಅಪ್ಲೈ ಮಾಡೋದ್ರಲ್ಲಿ ಆಸಕ್ತಿ ಇಲ್ಲ. ನನಗೊಂದು ಪ್ರಶಸ್ತಿ ಕೊಂಡಿಂದ ನಾನೇ ಮಾಡಬಾರ್ದು. ಅಲ್ಲೆಲ್ಲ ಸ್ವಲ್ಪ ಅಂಥದ್ದೆಲ್ಲ ಅಪ್ಲಿಕೇಶನ್ ಕೊಡಬೇಕು, ನಮ್ಮ ಇದರಲ್ಲಿ ಗ್ರ್ಯಾಂಟ್ ಆಗಬೇಕು, ರಾಜ್ಯೋತ್ಸವ ಪ್ರಶಸ್ತಿ. ನಾನೊಂದು ತುಂಬ ವಿನಯದಿಂದ ಒಂದು ಮಾತು ಹೇಳ್ತೇನೆ ನಿರ್ಮಲವಾಗಿ. ನನಗೆ ಯಾವ ಭ್ರಮೆಗಳಿಲ್ಲ. ನಾನು ಆ ಲೆವೆಲಲ್ಲಿ ನಾನು ತುಂಬ ಚಿಕ್ಕವನು. ಆದರೆ PGR ಸಿಂಧಿಯಾ ಗೊತ್ತಿರ್ಬೋದು ನಿಮಗೆ, ದೊಡ್ಡ ರಾಜ. ಅವರು ಎಷ್ಟು ಅಭಿಮಾನ ಅಂದರೆ, ಕೋಟೆಯವರೇ ನಿಮಗೆ ನಾನು ಪದ್ಮಶ್ರೀ ಕೊಡಿಸ್ಬೇಕು ಅಂತ ಹೇಳಿದರು ಒಂದು ದಿವಸ. ಓಕೆ, ನನಗೆ ನಗು ಬಂತು. ನನಗೆ ಸರ್ ತಪ್ಪು ತಿಳ್ಕೊಳ್ಬೇಡಿ ಸರ್, ನನಗೆ ರಾಜ್ಯೋತ್ಸವ ಪ್ರಶಸ್ತಿ ಬಿಡಿ, ಪದ್ಮಶ್ರೀ ಎಲ್ಲ ಬಿಡಿ, ನನಗೆ ಕೆಂಪೇಗೌಡ ಪ್ರಶಸ್ತಿ ಇದುವರೆಗೆ ಬಂದಿಲ್ಲ ಸರ್ ಅಂತೇಳಿ. ಅವರಿಗೆ ಶಾಕ್ ಆಗೋಯ್ತು. ಇದು ನಮ್ಮ ಮಿಸ್ಟೇಕ್ ಕೋಟೆಯವರೇ, ನಿಮ್ಮನ್ನು ಗುರುಸ ಇದ್ದದ್ದು ಇದು ಅಂತೇಳಿ ಅವ್ರು ಭಾಳ ಫೀಲ್ ಮಾಡಿಕೊಂಡ್ರು. ಅಂದರೆ ನಾ ಹೇಳಿದ್ದು, ಇಲ್ಲಿ ಏನಾಗುತ್ತೆ, ನೀವು ಕೆಲವು ಸಲ ಪ್ರಶಸ್ತಿ ಏನಾಗುತ್ತೆ, ನೀವು ಹೋಗಬೇಕು, ಪ್ರಶಸ್ತಿ ತೆಗೆದುಕೊಳ್ಳೋದಲ್ಲದಲ್ಲ, ಪ್ರಶಸ್ತಿ ನಾವೇ ಒಂದು ಪಡ್ಕೊಳ್ಳೋದು ಬೇರೆ. ಅದೋ ಥರ ಹೋಗಿ ಫಾಲೋಅಪ್ ಮಾಡಿ ತಗೊಳ್ಳೋರು ಇದ್ದಾರೆ ಎಷ್ಟೋ ಜನ. ನನಗೆ ಆ ನೇಚರ್ ಇಲ್ಲ, ಮೊದಲಿಂದಲೂ ಇಲ್ಲ. ಸಾಕು ಜನ ಕೊಟ್ಟ ಪ್ರಶಸ್ತಿ. ಹಾಗೆ ಅಂತ ಎಲ್ಲ ಪಾರ್ಟಿಗಳದ್ದು ನಾನು ಪ್ರೋಗ್ರಾಮ್ ಮಾಡಿದ್ದೀನಿ. ಎಲ್ಲ ಪಾರ್ಟಿಗಳು ನಮಗೆ ಪ್ರೀತಿ ತೋರಿಸಿದ್ದಾರೆ, ಅಭಿಮಾನ ತೋರಿಸಿದ್ದಾರೆ. ಪ್ರಶಸ್ತಿ ಬಂದಾಗ ಏನಂತ ಅದರದ್ದೇ ಒಂದು ಏನು ಹೇಳೋದು, ಅದರದ್ದು ಪ್ರೋಟೋಕಾಲ್ ಏನೋ ಇರ್ಬೋದು. ನಾವು ಅಲ್ಲಿ ಅಪ್ಲಿಕೇಶನ್ ಕೊಡಬೇಕು, ಅದು ಗ್ರ್ಯಾಂಟ್ ಆಗಬೇಕು, ಈ ಥರ ಅವರದ್ದೇ ಆದ ಫಾರ್ಮ್ಯಾಟ್ಸ್ ಇರ್ಬೋದು. ನಾನು ಅದಕ್ಕೆ ಆ ವಿಷಯದಲ್ಲಿ ಹೋಗಲಿಲ್ಲ. ಜನ ಪ್ರೀತಿಯಿಂದ ಬೇಕಾಷ್ಟು ಪ್ರಶಸ್ತಿ ಕೊಟ್ಟಿದ್ದಾರೆ. ಐ ಆಮ್ ವೆರಿ ವೆರಿ ಹ್ಯಾಪಿ. ಆ ಪ್ರೀತಿಗೆ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ, ಅಂಥ ಪ್ರೀತಿಯನ್ನು ತೋರಿಸಿದ್ದಾರೆ. ಯಾಕಂದರೆ ನಮ್ಮಿಂದ ದೊಡ್ಡವರು, ನಮಗಿಂದ ಏಜಲ್ಲಿ ಎಷ್ಟೋ ದೊಡ್ಡವರು ನಮ್ಮ ಪಾದಕ್ಕೆ ಬೀಳ್ತಾರೆ ಅಂದರೆ ಕಲಾವಿದರಿಗೆ ಇದರಿಂದ ದೊಡ್ಡ ಗೌರವ ಏನು ಬೇಕು? ಕರೆಕ್ಟ್ ಸರ್. ಇನ್ನು ಸಾಧನೆಯ ಹಾದಿ ಸುಲಭ ಅಲ್ಲ ಸರ್, ಕಲ್ಲು ಮುಳ್ಳುಗಳಿಂದ ತುಂಬಿರುತ್ತೆ. ಹಾಗಾಗಿ ನೀವು ಈ ಸಂಗೀತ ಕ್ಷೇತ್ರದಲ್ಲಿ ಇಷ್ಟೊಂದು ದೊಡ್ಡ ಹೆಸರು ಮಾಡಬೇಕು ಅಂತ ಹೇಳಿದ್ರೆ ಎಷ್ಟೊಂದು ಅಂದರೆ ಚಾಲೆಂಜಸ್ ನೀವು ಆಗಲೇ ಹೇಳಿದ್ರಿ, ಏನಾದರೂ ಜೊತೆಲೇ ಇದ್ಕೊಂಡು ಅವಕಾಶಗಳನ್ನ ತಪ್ಪಿಸಿರುವಂಥದ್ದು ಆ ಥರ ಏನಾದರೂ ನಡೆದಿದೆಯಾ ನಿಮಗೆ? ಇಲ್ಲ, ಗೊತ್ತಿದ್ದಾಗೆಲ್ಲ. ಬಟ್ ನನ್ನ ನೇಚರ್ ಏನಂದ್ರೆ, ನಾನು ಯಾರ ಜೊತೆನೂ ನಿಷ್ಠುರ ಮಾಡಿಕೊಳ್ಳೋದಿಲ್ಲ. ನೋಯಿಂಗ್ಲಿ, ದಿಸ್ ಮತ್ ಐ ಕ್ಯಾನ್ ಸೇ, ನೋಯಿಂಗ್ಲಿ ನಾನು ಗೊತ್ತಿದ್ದುಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡಲ್ಲ ಅಥವಾ ಹರ್ಟ್ ಮಾಡಲ್ಲ. ನಾನು ನೋಡ್ಕೊಳ್ಳಿ, ನನಗೆ ಗೊತ್ತದು ಯಾರು ಯಾವ ವಿಷಯ. ಈಗ ಯಾವುದೋ ಒಬ್ಬನಿಗೆ, ಫಾರ್ ಎಕ್ಸಾಂಪಲ್ ಸಿಂಪಲ್ ವಿಷಯ ಹೇಳ್ತೀನಿ, ಒಬ್ರಿಗೆ ಯಾವುದೋ ಕಾರಣಕ್ಕೆ ಮಕ್ಕಳಾಗಿರಲ್ಲ ಅಂತ ಇಟ್ಕೊಳ್ಳಿ. ನಾವೇನು ಮಾಡ್ತೀವಿ, ಓ ಹೇಗಿದ್ದೀರಿ, ಹಾಂ ಮಕ್ಕಳು ಹೇಗಿದ್ದಾರೆ, ಮಕ್ಕಳು ಎಷ್ಟು ಜನ ಕೇಳಿಬಿಡಿ, ಡೈರೆಕ್ಟ್ ಕೇಳಬೇಡಿ. ನಿಮಗೆ ಅಂಥ ಕ್ಯೂರಿಯಾಸಿಟಿ ಇದ್ದರೆ ಮನೇಲಿ ಯಾರೆಲ್ಲ ಇದ್ದೀರಿ ಕೇಳಿ. ದಟ್ ಇಸ್ ದ ವೇ. ಅಂದರೆ ನಾನು ಹೇಳಿದ್ದು ಸೂಕ್ಷ್ಮ, ಅಷ್ಟರೊಳಗೆ ನಾವು ನೋಡಬೇಕು ಅಂತ. ಇನ್ನೊಬ್ಬ ನೀವು ಗ್ಯಾರಂಟಿ ಮಕ್ಕಳಿಲ್ಲದವರಿಗೆ
ನಿಮ್ಮ ಮಕ್ಳ ಇಷ್ಟೊತ್ತಿಗೆ ನೋವಾಗತ್ತಾ ಇಲ್ವಾ? ಆಗುತ್ತೆ ಖಂಡಿತ. ಇದೊಂದು ಒಂದು ಉದಾಹರಣೆ ಹೇಳಿದ್ದು ನಾನು ನಿಮ್ಗೆ. ಹೌದು. ಅವರಿಗೆ ವಿರೋಧ ಇರುವಂಥ ಎಷ್ಟೋ ವಿಷಯಗಳ ಬಗ್ಗೆ ನಾವು ಪ್ರಸ್ತಾಪ ಮಾಡಿದರೆ ಅಂಥದ್ದನ್ನು ನಾವು ಸೂಕ್ಷ್ಮತೆ ಬೇಕು, ನಾವು ಭಾಳ ಸೂಕ್ಷ್ಮ ಇರಬೇಕು ಅಂತ ಹೇಳಿದ್ರು. ನಾನು ಅದನ್ನು ಸ್ವಲ್ಪ ಅಬ್ಸರ್ವ್ ಮಾಡ್ತೀನಿ. ಯಾರಿಗೂ ನನ್ನಿಂದಾಗಿ ತೊಂದರೆ ಆಗಬಾರ್ದು. ಸಾಧ್ಯ ಆದರೆ ಸಂತೋಷ ಕೊಡಿ, ಜನರಿಗೆ ಖುಷಿ ಕೊಡಿ, ಸಂತೋಷ ಕೊಡಿ, ನಿಮ್ಮ ಸಂಗೀತದಿಂದ ಕೊಡಿ, ನಿಮ್ಮ ವ್ಯಕ್ತಿತ್ವದಿಂದ ಕೊಡಿ, ನಿಮ್ಮ ಮಾತುಗಳಿಂದ ಕೊಡಿ, ಸಹಜವಾಗಿರಿ, ಜನರ ಪ್ರೀತಿ ವಿಶ್ವಾಸದಿಂದ ಇರಿ. ಇದು ನನಗೆ ತಂದೆ ತಾಯಿ ಹೇಳಿಕೊಟ್ಟ ಸಂಸ್ಕಾರ. ಇದು ನಾನು ತಂದೆ ತಾಯಿ ಕೊಟ್ಟ ಭಿಕ್ಷೆ ಅಂತ ಹೇಳ್ತೀನಿ ನನಗೆ. ಆಲ್ವೇಸ್ ಐ ಆಮ್ ವೆರಿ ಇಮೋಷನಲ್ ವೆನ್ ಇಟ್ ಕಮ್ಸ್ ಟು ಮೈ ಪೇರೆಂಟ್ಸ್ ವಿಷಯ ಬಂದಾಗ. ನಾನು ಐ ಆಮ್ ವೆರಿ ಇಮೋಷನಲ್. ನನಗೆ ನನ್ನ ಜೀವನದಲ್ಲಿ ನನ್ನ ಅಪ್ಪನಿಗಿಂತ ನನ್ನ ಅಮ್ಮನಿಗಿಂತ ದೊಡ್ಡವ್ರು ಯಾರಿಲ್ಲ. ತಂದೆಯವರು ತೀರ್ಕೊಂಡ್ರು ಒಂದು 10-16 ವರ್ಷ ಆಯಿತು. ಅವರು ನನ್ನ ಸರ್ವಸ್ವಾಗಿದ್ದರು. ಅಮ್ಮನೂ ಅಷ್ಟೇ, ಅಮ್ಮನೂ ನನ್ನ ಪ್ರತಿ ದಿವಸ ಅಮ್ಮನಿಗೆ ಫೋನ್ ಮಾಡಿ ಅಭ್ಯಾಸ. 3 ತಿಂಗಳಿಂದ ಅಮ್ಮನೂ ನಮ್ಮನ್ನು ಭೌತಿಕವಾಗಿ ಬಿಟ್ಟು ಹೋಗಿದ್ದಾರೆ. ಬಟ್ 80 ವರ್ಷದ ತುಂಬು ಜೀವನ ನೋಡಿದ್ದಾರೆ. ಸುಖ ಮರಣ ಸಿಕ್ಕಿದೆ ಅವರಿಗೆ, ಅದು ಮೋಕ್ಷ ಅಂತ ತಿಳ್ಕೊಳ್ತೀನಿ. ನಾಳೆದು ಈ ನೇಚರಿಂದಾಗಿ ನಾನು ಎಲ್ಲರ ಹತ್ರ ಪ್ರೀತಿ, ಮಕ್ಕಳ ಹತ್ರ ಪ್ರೀತಿ ಇತ್ತು, ಎಲ್ಲರೂ ಪ್ರೀತಿ. ನನಗೆ ಅದನ್ನು ಬಿಟ್ಟಿರೋಕ್ಕೆ ಆಗೋದಿಲ್ಲ. ಎಲ್ಲರನ್ನೂ ಪ್ರೀತಿಸ್ತೀನಿ, ಇರೆಸ್ಪೆಕ್ಟಿವ್ ಆಫ್ ಕಾಸ್ಟ್, ಕ್ರೀಡ್, ರಿಲಿಜನ್, ಎವ್ರಿಥಿಂಗ್. ಐ ಜಸ್ಟ್ ಲವ್ ಆಲ್. ಇದು ನನ್ನ ಸಂಸ್ಕೃತಿ ಅಲ್ಲ, ಇದು ಭಾರತದ ಸಂಸ್ಕೃತಿ, ಇದು ಕನ್ನಡ ಸಂಸ್ಕೃತಿ. ಇದು ನಮ್ಮ ತಂದೆ ತಾಯಿ ಅದನ್ನೇ ನನಗೆ ಕೊಟ್ಟರು. ಹಾಗಾಗಿ ನನಗೆ ಶತ್ರುಗಳಿಲ್ಲ ಅಂತ ನಾನು ತಿಳ್ಕೊಂಡಿದ್ದೀನಿ. ನೋಯಿಂಗ್ಲಿ ನನಗೆ ಯಾರದ್ದು ಎನಿಮಿಟ್ ಇಲ್ಲ, ಅದಿಲ್ಲ, ಏನಿಲ್ಲ. ಬಟ್ ನನ್ನ ಸಾಧನೆ ಏನೋ ಸ್ವಲ್ಪ ಸ್ವಲ್ಪ ಜಲಸಿಯಿಂದ ಕೆಲವೇನಾದ್ರು ಅಡ್ಡಕಾಲ ಹಾಕಿ ಪ್ರಯತ್ನ ಪಟ್ಟದು ಕೆಲವು ಕಡೆ ಇರ್ಬೋದು. ಅಲ್ಲ, ಆಗಲ್ಲ. ಕೆಲವು ಸಲ ಏನಾಗೈತೆ, ನನ್ನ ಫೋನ್ ನಂಬರ್ ಕೇಳಿದ್ರು ಕೆಲವು ಸಲ ಕೊಡದಿರುವಂಥ ಸಾಧ್ಯತೆ ಇದೆ. ಆಮೇಲೆ ಸರ್ ಅವ್ರ ಹತ್ರ ಕೇಳಿದ್ದೆ, ಸರ್ ನಿಮ್ಮ ಫೋನ್ ನಂಬರ್ ಅವ್ರು ಇಲ್ಲ ಅಂತ ಹೇಳಿದ್ರು, ಅವ್ರು ಬ್ಯುಸಿ ಇರ್ತಾರೆ ಅಂತ ಹೇಳಿದರು. ಇಂಥದ್ದೆಲ್ಲ ಸಣ್ಣ ಸಣ್ಣ ವಿಷಯಗಳು, ಇದ್ರ ಬಗ್ಗೆ ನಾನು ಹೆಚ್ಚು ತಲೆ ಕೆಟ್ಟು ಅಂಥದ್ದು ನಾನು ಏನಂದ್ರೆ ನಿರೀಕ್ಷೆ ಮಾಡಲ್ಲ ಯಾರ ಹತ್ರ. ಅವರು ಅಷ್ಟು ನನಗೆ ಇಷ್ಟು ಹೆಲ್ಪ್ ಮಾಡಲಿ, ಅಷ್ಟು ಹೆಲ್ಪ್ ಮಾಡಲಿ. ಅಫ್ಕೋರ್ಸ್ ನಮ್ಮ ಒಂದು ಪ್ರೋಗ್ರಾಮಿಂದಲೇ ನಾವು ಉತ್ತರ ಕೊಡಬೇಕು ಅಂತ ಅಷ್ಟೇ, ಯಾವುದಕ್ಕೆ ಎಲ್ಲದಕ್ಕೂ. ಮತ್ತು ಇರುತ್ತೆ ಅದು ಫೀಲ್ಡಲ್ಲಿ ಇದ್ದಿರೋದು. ಏನು ಗೊತ್ತ, ಈ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರ, ಈ 6 ವೈರಿಗಳಿದೆಯಲ್ಲ, ಇದನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಅಷ್ಟು ಸುಲಭ ಇಲ್ಲ ಮನುಷ್ಯನಾದನಿಗೆ. ಎಲ್ರಿಗೂ ಸ್ವಲ್ಪ ಸ್ವಲ್ಪ ಇರುತ್ತೆ, ಅದು ಖಂಡಿತ ಇರುತ್ತೆ, ಅದು ಸಹಜ. ಅದನ್ನು ಎಷ್ಟು ಬ್ಯಾಲೆನ್ಸ್ ಮಾಡ್ತೀವಿ, ಅದರಲ್ಲಿ ನೀವು ಬ್ಯಾಲೆನ್ಸ್ ಮಾಡಿ ಹೇಗೆ ಮುಂದುವರಿತೀವಿ, ಇದು ನಿಮಗೆ ಸಂಸ್ಕಾರ ಅಂತ ಹೇಳೋದು. ಅದಕ್ಕೆ ಸಂಸ್ಕಾರ ಇದ್ದವನಿಗೆ ಏನಾಗುತ್ತೆ, ನೀನು ತುಂಬ ಚೆನ್ನಾಗಿ ಆ್ಯಂಕರಿಂಗ್ ಮಾಡಿದ್ದನ್ನು ನನಗೆ ಖುಷಿಯಾಗುತ್ತೆ. ನನಗೆ ನೀನು ಆ್ಯಂಕರಿಂಗ್ ನಾನು ಹೊಗಳ್ತೀನಿ. ಅಥವಾ ಇನ್ನೊಬ್ಬ ಸಿಂಗರ್ ಆ್ಯಂಕರಿಂಗ್ ಮಾಡಿ, ಒಬ್ಬ ಸಿಂಗರ್ ಚೆನ್ನಾಗಿ ಆಡೋದು, ಮಗು ಚೆನ್ನಾಗಿ ಆಡ್ತು ಅಂತ ಇಟ್ಕೋ, ನಾನು ಅದು ಅಪ್ರಿಷಿಯೇಟ್ ಮಾಡ್ತೀನಿ. ನಿಮಗೆ ಸಂಸ್ಕಾರ ಇದ್ದರೆ ನಿಮಗೆ ನನಗೇನೋ ಕಾಂಪಿಟೇಟರ್ ಬಂದ ಅಥವಾ ನನಗೇನೋ ಇದು ಯಾಕೆ ಯಾರು ಇದು ಪ್ರಪಂಚದಲ್ಲಿ ನಿಮಗೆ ಕೊಡೋ ಅವಕಾಶವನ್ನು ಭಗವಂತ ಕೊಡ್ತಾನೆ ತಿಳ್ಕೊಳ್ಳಿ. ಬಪ್ಪದು ತಪ್ಪದು ಅಂತ ಒಂದು ಮಾತಿದೆ. ಕಷ್ಟಗಳಲ್ಲೂ ಅಷ್ಟೇ, ನಿಮ್ಗೆ ಕಷ್ಟ ಬರುತ್ತೆ, ಬಂದೇ ಬರುತ್ತೆ. ಅದು ನಿಮಗೆ ಯಾವುದು ನಿಮಗೆ ಜೀವನ ಲಭ್ಯವೋ ಅದು ನಿಮಗೆ ಸಿಕ್ಕೇ ಸಿಗುತ್ತೆ. ಯಾವುದು ಅಲಭ್ಯವೋ ಅದು ನಿಮಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ ನಿಮಗೆ. ಇಷ್ಟು ಅರ್ಥ ಮಾಡಿಕೊಂಡ್ರೆ. ಆ್ಯಂಡ್ ಒನ್ ಮೋರ್ ಥಿಂಗ್, ನನ್ನನ್ನೇ ನಾನು ನೋಡ್ಕೊಳ್ಳಿ. ಇವತ್ತಿಂದ ನಾಳೆಗೆ ನಾನು ಬೆಳಿಬೇಕು. ಇವತ್ತಿನ ನಾಳೆಗೆ ನನ್ನ ಕಾನ್ಸರ್ಟ್ ಎಷ್ಟು ಇಂಪ್ರೂವ್ ಮಾಡ್ಬೋದು, ಅದು ಇವತ್ತಿನ ನಾಳೆಗೆ ಒಂದು 2 ಮಾರ್ಕ್ ಆದರೂ ಜಾಸ್ತಿ ಕೊಡಬೇಕು ನನ್ನ ಕಚೇರಿಗೆ, ಅದು ಪ್ರೋಗ್ರಾಮಿಗೆ ಅಂತ. ಹೀಗೆ ನೋಡ್ತೀವಿ ಅಂತ ಅವ್ರು ಹಾಗೆ ಮಾಡಿದ್ರು, ಇವ್ರು ಹೀಗೆ ಮಾಡಿದ್ರು, ಅನ್ನೋದ್ರಿಗೆ ಹೋಗೋದೇ ಇಲ್ಲ ಅಂಥದಕ್ಕೆಲ್ಲ. ಹಾಗಾಗಿ ಇಂಥ ಕೆಲವು ಕಡೆಗಳಿಂದ ನಾನು ನಿರೀಕ್ಷೆ ಹೆಚ್ಚು ಮಾಡೋದು ಇಲ್ಲ. ನನಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಕೆಲವರು, ದೊಡ್ಡ ದೊಡ್ಡ ಇವರು ಅಂತೇಳಿ ನನಗೆ ಕಾಣೋದಿಲ್ಲ. ಸೊ ನೋ ಗಾಡ್ ಫಾದರ್. ಮತ್ತು ಸ್ವಲ್ಪ ಮಟ್ಟಿಗೆ ಕೆಲವು ಕಡೆ ತೊಂದರೆ ಆದ್ದು ಇದೆ, ಅಂದರೆ ಭಾಳ ದೊಡ್ಡ ಮಟ್ಟದಲ್ಲಿ ಏನಿಲ್ಲ. ಯುಗಾದಿ ಹಬ್ಬದ ವಿಶೇಷ ಕಾರ್ಯಕ್ರಮವನ್ನು ಮುಂದುವರಿಸೋಣ ಸ್ಮಾಲ್ ಬ್ರೇಕ್ನ ನಂತರ. ಸಂಗೀತ ಕ್ಷೇತ್ರದಲ್ಲಿ ಅಪಾರವಾದಂತಹ ಕೊಡುಗೆನ ಕೊಟ್ಟಿದ್ದೀರಾ. ಈಗ ನಟನೆ ಕ್ಷೇತ್ರದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ ಯುಗಾದಿಗೆ ಕಮ್ ಬ್ಯಾಕ್ ಮಾಡೋಣ. ಅಂದ್ರೆ ಈಗ ಹಬ್ಬ ಅಂತ ಕನ್ಸಿಡರ್ ಮಾಡೋದಾದ್ರೆ ನಿಮ್ಮ ಜೀವನದ ಕಚೇರಿಗಳಲ್ಲಿ ಇದು ನನ್ನ ಜೀವನವನ್ನ ಬದಲಾಯಿಸಿದಂತಹ ಪಥ, ಬದಲಾಯಿಸಿದಂತಹ ಮಾರ್ಗ ಅಂತ ಯಾವುದನ್ನ ಕನ್ಸಿಡರ್ ಮಾಡ್ತೀರಾ? ನನ್ನ ಕಚೇರಿಗಳು, ಎಲ್ಲ ಕಚೇರಿಗಳು ಇಷ್ಟ ಆಗಿದೆ ಅಮ್ಮ. ನಾನು ಒಂದು ಇನ್ಸಿಡೆಂಟ್ ಹೇಳ್ತೀನಿ ನಿಮಗೆ. ನನ್ನ ಜೀವನದಲ್ಲಿ ಆತ್ಮವಿಶ್ವಾಸವನ್ನು ಜಾಸ್ತಿ ಕೊಟ್ಟಿದ್ದು ಒಂದು ಇನ್ಸಿಡೆಂಟ್ ಇದೆ. ಅದು ಒಂದು 2-3 ಇದೆ, ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಒಂದು ಬಾನಮುಳ್ಳಿ ಕೃಷ್ಣ ಅವರು. ನನ್ನ ಸಂಗೀತದ ಆರಾಧ್ಯ ದೈವಗಳು 2. ತುಂಬ ಜನ ಇದ್ದಾರೆ. ಈ ಅಭಿಮಾನ ಬೇರೆ, ಆರಾಧನಾ ಭಾವ ಬೇರೆ. ಹೌದಾ? ಅಭಿಮಾನವನ್ನು ಮೀರಿದ್ದು ಆರಾಧನಾ ಭಾವ. ನಾನು ಪೂಜೆ ಮಾಡ್ತೀನಿ ಇವ್ರನ್ನ. ಅದು ಬಾನಮುಳ್ಳಿ, ಜೇಸುದಾಸ್. ಇವರಿಬ್ಬರನ್ನ ನಾನು ಹೃದಯದಲ್ಲೇ ಇಟ್ಕೊಂಡಿದ್ದೀನಿ. ಜೇಸುದಾಸ್ ಈಗಲೂ ಭೌತಿಕವಾಗಿ ನಮ್ಮ ಜೊತೆ 85 ವರ್ಷ. ಹರಿವರಾಸನಂ ವಿಶ್ವಮೋ ಅಲ್ಲ, ಆಚೆಗೆ ಆಡ್ತೀನಿ ಅದನ್ನು. ಅದೆಲ್ಲ ಎಲ್ಲೆಲ್ಲೂ ಸಂಗೀತವೇ
ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳವ, ನೀಲಿ ಬಾನಿನೂರಿಗೆ ಬೆಳ್ಳಿ ದೀಪ ನೀನವ. ಬಾಲಮುರಳಿ ನಟವರ ಗಂಗಾಧರ ಫಿಲ್ಮಲ್ಲಿ ಸಾಕಷ್ಟು ಹಾಡಿದ್ದಾರೆ. ಮತ್ತು ಕ್ಲಾಸಿಕಲ್ ತಗೊಂಡ್ರೆ ಅವರು ಬೇರೆ ಇರೋದು. ಆಮೇಲೆ ಒಂದು ರಾಗದ ವಿಸ್ತಾರ ಮಾಡಿದರೆ ಎಷ್ಟು ಗಂಟೆಗಟ್ಟಲೆ ಬೇಕಾದ್ರೆ ವಿಸ್ತಾರ ಮಾಡ್ತಾರೆ, ಜನರನ್ನು ಹಿಡಿದಿಟ್ಕೊಳ್ತಾರೆ. ಬಾಲಮುರಳಿ ಅಂತವರೆಲ್ಲ ಹಾಗೆ ಅದು ಸಾಮಜವರ ಗಮನ ಹಾಡಿದ್ರೆ ಸಾಕಲ್ಲ, ಜನ್ಮ ಸಾರ್ಥಕ. ನಟವರ ಋತುಗಾನ ನವ ಋತುಮಾನ ಫಲಿಸಿತು ಪ್ರಕೃತಿ ಶುಭ ಸಂಧಾನ, ಋತುಗಾನ ನವ ಋತುಮಾನ ಫಲಿಸಿತು ಪ್ರಕೃತಿ ಶುಭ ಸಂಧಾನ ಎಲ್ಲ ಬಾಲ್ ಬೇಕಾದಷ್ಟಿದೆಮ್ಮ. ಹುಡಿನ ಗಾರಿ ಮೇಲೆ ಕೈಯ ಗಡಗಡ, ಹುಡಿನ ಗಾರಿ ಮೇಲೆ ಕೈಯ ಗಡಗಡ, ಹುಡಿನ ಗಾರಿ ಮೇಲೆ ಕೈಯ, ಮೃಡವಂದ್ಯನ ಪಾದ ಬಿಡದೆ ಭಜಿ ಪರಘ ಬಿಡಿಸಿ ಪೊರೆವ ಜಗದುಡೆಯನೆ ಪರನೆಂದು, ಹೊಡಿನ ಗಾರಿ ಮೇಲೆ ಪಲುಕೆ ಬಂಗಾರ ಮಾಯೇನ, ಕೋದಂಡ ಪಾಣಿ ಪಲುಕೆ ಎಲ್ಲ ಅವ್ರ ಹತ್ರ ಕಲ್ತಿದ್ದಾನೆ. ಅಂದರೆ ಕೇಳಿ ಕೇಳಿ ಕಲ್ತಿದ್ದ. ಅದೇ ಇನ್ಸಿಡೆಂಟ್ ಹೇಳ್ಬಿಡ್ತೀನಿ. ಅಂದರೆ ಇವರು ನನಗೆ ಆರಾಧನೆ ಮಾಡುವಂಥ ದೇವರ ಸಮಾನ ಅಂತ ಆಯ್ತು, ದೇವರೇ. ಒಂದು ಇನ್ಸಿಡೆಂಟಿಗೆ ಒಂದು 5-6 ಬಾಲಮುರಳಿ ತೀರ್ಕೊಳ್ಳೋದಕ್ಕೆ ಒಂದು 6 ತಿಂಗಳು ಮುಂಚೆ, ಐ ಥಿಂಕ್ ಒಂದು 7 ವರ್ಷ ಆಗಿರ್ಬೋದು ಈಗ ಸರಿಯದು. ನಾನು ಅವ್ರ ಮನೆಗೆ ಹೋದೆ ಚೆನ್ನೈಗೆ, ಅವ್ರು ಮೀಟ್ ಮಾಡಬೇಕು ಅಂತ. ಅದಕ್ಕೆ ಕಾರಣ ಆಗಿದೆ, ನನ್ನ ಬ್ರದರ್ ಇನ್ ಲಾ ಅಮೇರಿಕಲ್ಲಿದ್ದಾನೆ. ಅವನು ಈಸ್ ಎ ವೆರಿ ಗುಡ್ ಮ್ಯೂಸಿಷಿಯನ್, ವೋಕಲಿಸ್ಟ್, ರವಿಪ್ರಕಾಶ್ ಜೋಶಿ ಅಂತ. ನೀನು ಬಾಲಮುರಳಿ ಭಕ್ತ ಅಲ್ವಾ, ನೀನು ಬಾ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ. ಇನ್ನು ಅದರಿಂದ ಸಂಭ್ರಮ ಏನು ಬೇಕು. ಹೋದೆಮ್ಮ. ಅವನಿಗೆ ಅವರು ಭಾಳ ಕ್ಲೋಸು, ಅವರು ಬಾಲಮುರಳಿ ಅವ್ರ ಮನೆಗೆಲ್ಲ ಹೋಗ್ತಾರೆ ಅಮೇರಿಕಾದಲ್ಲಿ. ಸುಮ್ಮನೆ ಕೂತೀವಮ್ಮ, ಹೀಗೆ ವೆಯ್ಟ್ ಮಾಡ್ತಾಯಿದ್ದೀವಿ ಅವ್ರು ಬರಬೇಕು. ಒಂದು ವಾಮನ ಮೂರ್ತಿ ಬಂತಮ್ಮ, ನನಗೆ ಧನ್ಯ ಅಂತ ಆಯ್ತಮ್ಮ. ಫಸ್ಟ್ ಹಾಡವ್ರು ಎದುರು, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ, ಪರಿಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ, ಗುರುವಿನ ಸದ್ಗುರುವಿನ ಗುಲಾಮನಾಗುವ ತನಕ ನಮಸ್ಕಾರ ಮಾಡಿಬಿಟ್ಟೆ, ಕಾಲಿಗೆ ಬಿದ್ದುಬಿಟ್ಟೆ ನಾನು. ಹೀಗೆ ಹಿಡ್ಕೊಂಡವರು ಕೊನೆಗೆ ಅವರ ತೊಡೆ ಮೇಲೆ ಮಲ್ಕೊಂಡಿದ್ದೆಮ್ಮ, ಅಷ್ಟು ಪ್ರೀತಿ ತೋರಿಸಿದ್ರು. 1 hour ನಾವು ಇದ್ದದ್ದು. ನಾನು ಅವ್ರಿಗೆ ಅವರು ಹಾಡಿದ ಹಾಡನ್ನು ಎತ್ತಿ ಕೊಡೋದು, ಅವರು ಅದನ್ನು ಕಂಟಿನ್ಯೂ ಮಾಡೋದು, ಅದನ್ನು ನೆನ್ಪು ಮಾಡಿ ಕೊಡೋದು, ಇದು ಹಾಡೋದು, ಅವರು ಮುಂದುವರಿಸೋದು. ಅಲ್ಲಿ ಮಾತಾಡ್ತಾ ತುಂಬ ವಿಷಯಗಳು ಡಿಸ್ಕಸ್ ಮಾಡಿದರು. ಒಂದು ವಿಷಯ ಹೇಳಿದ್ರು, ಹ್ಯಾವ್ ಯು ಪರ್ಫಾರ್ಮ್ಡ್ ಅಟ್ ಚೆನ್ನೈ? ಬಾಲಮುರಳಿ ಕೇಳಿದ್ರು. ಗುರುಗಾರು, ಇಲ್ಲ ಗುರುಗಳು, ನಾನು ಯಾವುದೊಂದು ಮಾಡಿದ್ದೆ, ಹೆಚ್ಚು ಅಲ್ಲಿ ಪ್ರೋಗ್ರಾಮ್ ಮಾಡಿದ್ದೆ, ನಾನು ಒಂದು ಕೆಲವು ಮಾಡಿದ್ದೆ, ಹೆಚ್ಚು ಹೇಳಿಲ್ಲ ನಾನು. ಐ ಆಮ್ ಅರೇಂಜಿಂಗ್ ಎ ಕಾನ್ಸರ್ಟ್ ಆಫ್ ಯುವರ್ಸ್. ಇದು ಬಾಲಮುರಳಿ. ನಾನು ನಿನ್ನ ಕಚೇರಿ ಅರೇಂಜ್ ಮಾಡ್ತೀನಿ ಅಂತ ಬಾಲಮುರಳಿ. ಇದರಿಂದ ದೊಡ್ಡ ಸರ್ಟಿಫಿಕೇಟ್ ಏನು ಬೇಕಮ್ಮ? ಕರೆಕ್ಟ್. ಈ ನನ್ನ ಆರಾಧ್ಯ ದೈವ ನನಗೊಂದು ನೀನು ಒಳ್ಳೆ ಗಾಯಕಪ್ಪ ಅಂತ ಒಂದು ಸರ್ಟಿಫಿಕೇಟ್ ಕೊಟ್ಟರೆ, ನಿನ್ನ ಪ್ರೋಗ್ರಾಮ್ ನಾನು ಮಾಡಿಸ್ತೀನಿ ಚೆನ್ನೈಯಲ್ಲಿ ಅಂತ, ಇದು ಮನಸ್ಸಿಂದ ಹೇಳಿದ್ದವರು, ಸುಮ್ಮನೆ ಯಾವುದೊಂದು ಹೇಳಿದ್ರು. ಆಮೇಲೆ ಯು ಹ್ಯಾವ್ ಟು ಕಮ್ ಹಿಯರ್ ಆಫನ್, ಐ ವಿಲ್ ಟೀಚ್ ಯು ಸಮ್ ಆಫ್ ಮೈ ರೇರ್ ಕೃತೀಸ್. ಅವರು ತುಂಬ ಅದ್ಭುತವಾಗಿ ಹಾಡುಗಳು, ಇದು ಕೃತಿಗಳನ್ನು ಇದು ಬರೆದಿದ್ದಾರೆ, ಅವರು ಎಷ್ಟೋ ಇದು ಕೊಟ್ಟಿದ್ದಾರೆ, ಅವರು ಅದನ್ನು ನಾನು ಹೇಳ್ಕೊಡ್ತೀನಿ ನಿನಗೆ ಅಂತ. ಆ ಶಿಷ್ಯತ್ವ ಒಂದು ನನಗೆ ಯೋಗ ಇಲ್ಲ, 6 ತಿಂಗಳೇ ಅವ್ರು ಹೋಗಿಬಿಟ್ರು, ನನಗೆ ಮತ್ತೆ ಹೋಗೋಕ್ಕಾಗಿಲ್ಲ. ಆ ಆಶೀರ್ವಾದ ಇದೆಯಲ್ಲ, ದಟ್ ಗೇವ್ ಮಿ ಎ ಟ್ರೆಮೆಂಡಸ್ ಕಾನ್ಫಿಡೆನ್ಸ್. ಸಾಕು ನನಗೆ ಜೀವನದಲ್ಲಿ ಇದರಿಂದ ದೊಡ್ಡ ಸರ್ಟಿಫಿಕೇಟ್ ಬೇರೆ. ಯಾಕೆ ನಾನು ಅವ್ರಿಂದ ದೊಡ್ಡವ್ರು ನನಗೆ ಯಾರಿಲ್ಲ, ಬಾಲಮುರಳಿ ದೊಡ್ಡವರು ನನಗೆ ಯಾರಿಲ್ಲ, ಜಯಸ್ವಾಸಿ ದೊಡ್ಡವರು ನನಗೆ ಯಾರಿಲ್ಲ. ಅವರೇ ನನಗೆ ಸರ್ಟಿಫಿಕೇಟ್ ಕೊಟ್ಟಾಗ ಎಷ್ಟು ಬೂಸ್ಟ್ ಅಪ್ ಆಗುತ್ತೆ ನೋಡಿ, ನಿಮ್ಮ ಎನರ್ಜಿ, ನಿಮ್ಮ ಕಾನ್ಫಿಡೆನ್ಸು, ಇದೆಲ್ಲ ಇದು ಯೋಗ. ಇನ್ನೊಂದು ಹೇಳಿಬಿಡ್ತೀನಿ, ಇನ್ನೊಂದು ಇನ್ಸಿಡೆಂಟು. ಬೆಂಗಳೂರಿಗೆ ಬಂದಾಗ ನಾನು ಸ್ಟಾರ್ಟಿಂಗಲ್ಲಿ, ಅದು ಒಂದು 27-28 ವರ್ಷ ಆಗಿರ್ಬೋದು, ಒಂದು ಮದುವೆ ಮನೇಲಿ ಹಾಡ್ತಾ ಇದ್ದೆ. ಹಾಡಿದ ಹಾಡು, ಆರಾಧಿಸುವೆ ಮದನಾರಿ ಆದರಿಸೂನಿ ದಯೆ ತೋರಿ, ಆರಾಧಿಸುವೆ ಮದನಾರಿ. ನಾನು ಯಾವ್ದಪ್ಪ
ಒಂದು ಲೈವ್ಲಿಯಾಗಿ ಹಾಡೋದು ಜಾಸ್ತಿ, ಡಲ್ ಆಗಲಿಕ್ಕೆ ಬಿಡೋದಿಲ್ಲ. ಆದರೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಫಸ್ಟ್ ಕ್ಲಾಸ್ ಆಗಿತ್ತು, ಅದು ಹಾಡ್ತಾ ಇದ್ದೆ. ಹಿಂಗೆ ನೋಡಿದೆ ಅಮ್ಮ, ಒಂದು ಪ್ರಭೆ, ನನಗೆ ಅದು ಪ್ರಭೆ, ಅದು ಗಂಡಗಾಯ್ತಲ್ಲಿ ಎದುರುಗಡೆ ರಾಜ್ಕುಮಾರ್ ಅವರು ಬಂದು ನಿಂತಿದ್ದಾರೆ. ಓಕೆ. ಕ್ಯಾನ್ ಯು ಇಮ್ಯಾಜಿನ್? ನನಗೆ ಅವರು ಬರುವ ಕಲ್ಪನೆ ಕೂಡ ಇಲ್ಲ, ರಿಮೋಟ್ ಐಡಿಯಾ ಕೂಡ ಇಲ್ಲ. ಅವ್ರು ನನ್ನ ಪ್ರೋಗ್ರಾಮ್ ಬಂದದಲ್ಲ, ಅವರು ವಧುವರಿಗೆ ವಿಶ್ ಮಾಡೋಕ್ಕೆ ಬಂದಿದ್ದು. ಅವ್ರು ಬರುವಾಗಲೇ ಅವರು ಹಾಡು ಹಾಡ್ತಾ ಇದ್ದೆ ಅಂತ. ಇದು ಕೋಇನ್ಸಿಡೆನ್ಸ್ ಹೇಗಾಯ್ತು ನೋಡಿ. ಆಗ ಹೊಸಬ ಫೀಲ್ಡಿಗೆ. ಅಲ್ಲಿಂದ ಅವರು ಒಂದು ಸ್ಮೈಲ್ ಅವರದ್ದು, ದ ವೇ ಹಿ ವಾಸ್ ಲಿಸನಿಂಗ್ ಟು ಮೈ ಮ್ಯೂಸಿಕ್, ಮರೆಯೋಕ್ಕೆ ಸಾಧ್ಯ ಇಲ್ಲಮ್ಮ. ಏನಾದರೂ ಅಪ್ರಿಷಿಯೇಟ್ ಏನಾದರೂ ಮಾಡಿದ್ರೆ ಅಲ್ಲಿ ಕೇಳಿ, ಅಲ್ಲಿ ಹೇಳಿದರು, ಅಲ್ಲಿಂದ ಸೀದಾ ವಧುವರ ಹತ್ರ ಹೋದರು, ವಿಶ್ ಮಾಡಿದರು, ಸೀದಾ ನಮ್ಮ ಸಂಗೀತ ಸ್ಟೇಜ್ ಹತ್ರ ಬಂದ್ರಲ್ಲಮ್ಮ. ಓಕೆ. ಈ ಮಾತೊಂದು ಇನ್ನೂ ಕಿವಿಯಲ್ಲಿದೆ, ತುಂಬ ಚೆನ್ನಾಗಿ ಹಾಡಿದಿರಿ, ತುಂಬ ಚೆನ್ನಾಗಿ ಹಾಡಿದಿರಿ ಅಂತ. ಏನು ಬೇಕಿದೆ ನಿನಗಿನ್ನು? ಆಗ ಇನ್ನೂ ತುಂಬ ಚಿಕ್ಕವನು ನನಗೆ. ಎಷ್ಟು ಖುಷಿ ಆಯಿತು ಅಂದರೆ, ಒಂದು ಆ ಸಂತೋಷ, ತುಂಬ ಎಂಜಾಯ್ ಮಾಡಿದರು ಅವರು. ಅವ್ರು ಕೊಟ್ಟ ಆಶೀರ್ವಾದ, ಸರಳತೆ ಸಜ್ಜನಿಕೆಗೆ ಇನ್ನೊಂದು ಹೆಸರೇ ರಾಜ್ಕುಮಾರ್. ಮತ್ತು ಒಳ್ಳೆಯನ್ನು ಗುರುತಿಸುವಂಥ ಒಬ್ಬ ಮನೋಧರ್ಮ ಅವರಿಗೆ. ಆಮೇಲೆ ಸ್ಟುಡಿಯೋದಲ್ಲೆಲ್ಲ ಸಿಕ್ಕಿದ್ರು ನನಗೆ, ಎಷ್ಟೋ ಡಿವೋಷನ್ಲಿಗೆಲ್ಲ ಟ್ರ್ಯಾಕ್ ಕೂಡ ಹಾಡಿದ್ದೆ ನಾನು ಆ ಟೈಮಲ್ಲಿ. ಆಮೇಲೆ ಸಿಕ್ಕಿದ್ರು, ಓಹೋ ಇದು ಭಾಳ ಪ್ರೀತಿ ತೋರಿಸಿದ್ರಪ್ಪ. ಅದು ಆ ರಾಜ್ಕುಮಾರ್ ಇನ್ಸಿಡೆಂಟು, ಇದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಇನ್ನು ಜೇಸಾಸ್ ಅವರು ಕೂಡ ನನಗೆ ಆಶೀರ್ವಾದ, ಅವ್ರ ಜೊತೆ ಹೆಚ್ಚು ಟೈಮ್ ಸಿಗಲಿಲ್ಲ ನನಗೆ. ಮಾತ್ರ ವಾಯ್ಸ್ ತುಂಬ ಚೆನ್ನಾಗಿದೆ, ಯು ಜಸ್ಟ್ ಕಂಟಿನ್ಯೂ, ಗಾಡ್ ಬ್ಲೆಸ್ ಯು ಅಂತ ಆದರೂ ಆಶೀರ್ವಾದ ಮಾಡಿದ್ದಾರೆ. ಕೆಲವೆಲ್ಲ ಇನ್ಸಿಡೆಂಟ್ ಮರೆಯೋಕ್ಕೆ ಅಂತ ಕಾರ್ಯಕ್ರಮಗಳು ತುಂಬ ಇದೆಮ್ಮ. ಕಾರ್ಯಕ್ರಮಗಳು ಕೆಲವು ಮರೆಯಲಾರದ ಅನುಭವ ಇದೆ. ಉಡುಪಿಯಲ್ಲಿ ನಾನು ಹಾಡ್ತಾ ಇದ್ದಾಗ, ಅಂದದ ಕಳ ಚಂದ ಕರುಗಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳ್ಳಂಗೋವಿ ಆಡ್ತಾ ಇದ್ದಾಗ, ಅಲ್ಲಿ ಲಕ್ಷಾಂತರ ಮಂದಿ, ಅದು ಪರ್ಯಾಯ ಟೈಮು, ಅಂಥ ಜನಸಾಗರ ಇತ್ತು. ಒಂದು ದನ, ಒಂದು ಹಸು ಬಂದು ನಮ್ಮ ಪ್ರೋಗ್ರಾಮಿನ ಮಧ್ಯಕ್ಕೆ ಬಂತು, ಸ್ಟೇಜ್ ಎದುರುಗಡೆ. ಕೋಇನ್ಸಿಡೆನ್ಸ್ ಆಗಿದೆ, ಅದೇನು ಅದೊಂದು ಪವಾಡ ಅಂತಲೇ ಹೇಳೋದಿಲ್ಲ, ಆದರೆ ಟೈಮ್ ಹೇಗಾಯಿತು ನೋಡಿ. ಅದು ಅಂದ ದಾಕಳ ಕಂದ ಕರುಗಳ ಹೇಳೋ ಟೈಮಲ್ಲಿ ಅದು ಜನರಿಗೆ ರೋಮಾಂಚನ, ಕ್ಲಾಪ್ ಜನರದ್ದು. ಇಂಥದ್ದು ತುಂಬ ಕಡೆ ಆಗಿದೆ. ಅದು ಒಂದೊಂದು ಮತ್ತು ಒಂದೊಂದು ಪ್ರೋಗ್ರಾಮು ಡಯಾನ, ನಾನು ಹೇಳ್ತೀನಿ, ಪ್ರತಿಯೊಂದು ಕಾರ್ಯಕ್ರಮವು ನಿಮಗೊಂದು ಬೆಳವಣಿಗೆಗೆ ಪೂರಕ. ಪ್ರತಿಯೊಂದು ಕಾರ್ಯಕ್ರಮನೂ ಶ್ರದ್ಧೆ. ನಾನು ಐ ಆಮ್ ನಾಟ್ ಕನ್ಫೈನ್ ಓನ್ಲಿ ಟು ಪಬ್ಲಿಕ್ ಪ್ರೋಗ್ರಾಮ್ಸ್. ನಾನು ಸಾಕಷ್ಟು ಪ್ರೈವೇಟ್ ಫಂಕ್ಷನ್ ಮಾಡ್ತೀನಿ, ಮದುವೆಗಳದ್ದು ಮಾಡ್ತೀನಿ, ಪಬ್ಲಿಕ್ ಪ್ರೋಗ್ರಾಮ್ ಜೊತೆಗೆ. ಅಲ್ಲಿ ಯಾವ ಥರ ಹಾಡಬೇಕು, ಅದು ಒಂದು ನಮಗೆ ದೊಡ್ಡ ಸ್ಟೇಜೇ. ಅದು ಕೆಲವರಲ್ಲಿ ಮದುವೆ ಮನೇಲಿ ಹೇಗೆ ಹಾಡಿದ್ರು ನಡೆಯುತ್ತಪ್ಪ ಅಂತೇಳಿ ಇಲ್ಲ, ಅದಿಲ್ಲ. ನೀವು ಅಲ್ಲಿ ಪ್ರತಿಯೊಂದು ಹಾಡು ಜನ ತುಂಬ ಕೇಳೋರು ಇದ್ದಾರೆ. ನಾವು ಅಂದ್ಕೊಳ್ತೀವಿ ಅಷ್ಟೇ, ಜನ ಯಾರು ಕೇಳ್ತಾರೆ ಮದುವೆಯಲ್ಲಿ. ನೋ, ಮದುವೆಯ ಈ ಬಂಧ ಅನುರಾಗದ ಅನುಬಂಧ, ಏಳೇಳು ಜನ್ಮದಲ್ಲೂ ತೀರದ ಸಂಬಂಧ. ಕೇಳಲ್ವ ಇದನ್ನು? ಯಾವತ್ತೂ ಕೇಳ್ತಾರೆ. ಬೆಳದಿಂಗಳೊಂದು ಹೆಣ್ಣಾಗಿ ಬಂದಂತೆ ಕಂಡೆ, ಕಂಡು ನಿಂತೆ, ನಿಂತು ಸೋತೆ, ಸೋತು ಕವಿಯಾಗಿ ಕವಿತೆ ಹಾಡಿದೆ. ಬೆಳದಿಂಗಳೊಂದು, ಕೇಳಲ್ವಾ? ಪಂಚಮ ವೇದ ಪ್ರೇಮದ ನಾದ, ಅದಕ್ಕೆ ನಡೆದು ಓಲ್ಡ್ ಸಾಂಗ್ಸ್ ಇದೆಯಲ್ಲ, ನಾವು ಶರಣು ಅದು ಅಂಥ ಸಾಹಿತ್ಯ, ಅಂಥ ರಾಗ ಸಂಯೋಜನೆ, ಅಂಥ ಗಾಯನ, ತ್ರಿವೇಣಿ ಸಂಗಮ. ಕರೆಕ್ಟ್. ನಾವು ಅಲ್ಲಿ ಎಲ್ರಿಗೂ ಅವರಿಗೆ ಎಂದರೋ ಮಹಾನುಭಾವುಲು ಅಂದರಿಕೆ ವಂದನಂ ಅಂತ ನಮಸ್ಕಾರ ಹಾಕಲೇಬೇಕು ಅವ್ರಿಗೆಲ್ರಿಗೂ. ನಮಗೆ ಇಡೀ ಒಂದು 50% ಇಂಥ ಹಾಡುಗಳಲ್ಲೇ ಹೋಗುತ್ತೆ ನಿಮಗೆ. ಅಂದರೆ ನಾನು ಹೇಳಿದ್ದು, ಒಂದು ಸಂದರ್ಭಕ್ಕೆ ಯಾವ ಥರ ಹಾಡಿರಬೇಕು ಅದು ಗೊತ್ತಿರಬೇಕು ನಿಮಗೆ. ಮದುವೆ ಮನೆಗೆ ಹೋಗಿ ದೇಹದಿಂದ ದೂರನಾದ ಏಕೆ ಆತ್ಮನೆ ಅಂತ ಹೇಳಿದರೆ ಹೋಗಪ್ಪ ನೀನು. ಯಾರಿಗೆ ಯಾರುಂಟು ಎರವಿನ ಸಂಸಾರ, ನೀರ ಮೇಲಣ ಗುಳ್ಳ ನಿಜವಲ್ಲ. ಅದು ದೇವಸ್ಥಾನದಲ್ಲಿ ಹಾಡೋದು ಸರಿ, ಜನ ಕಣ್ಣೀರು ಹಾಕ್ತಾರೆ. ಅಲ್ಲಿ ಹೋಗಪ್ಪ ನೀನು ಇಲ್ಲಿ ಸಂಸಾರ ಮಾಡೋಕ್ಕೆ ಹೋಗ್ತಾ ಇದ್ದಾರೆ, ಸಂಸಾರಕ್ಕೆ ಕಾಲಿಡ್ತಾ ಇದ್ದಾರೆ, ನೀನು ಯಾರಿಗೆ ಯಾರುಂಟು ಎರವಿನ ಸಂಸಾರ. ಗೋಳು ಹಾಡಿಗೆ ಮದುವೆ ಮನೆಯಲ್ಲಿ ಅವಕಾಶ ಇಲ್ಲ. ಪ್ಯಾಥೋಸಿಗೆ ಕರುಣಾರಸ ಪ್ರಧಾನವಾದ ಭಾಗ್ಯದ ಲಕ್ಷ್ಮಿ ಹಾಡ್ಬೋದು, ಅದು ಸಂಭ್ರಮ ಇರ್ತದೆ. ದೀಸ್ ಆರ್ ದ ಪಾಯಿಂಟ್. ಒಕೇಶನ್ ನೋಡ್ಕೊಳ್ಬೇಕು ನಾವು. ಒಕೇಶನ್ಗೆ ಸರಿಯಾಗಿ ನಮ್ಮ ಪ್ರೋಗ್ರಾಮ್ ಇರಬೇಕು. ಇದೆಲ್ಲ ಏನು ದೊಡ್ಡ ಸಾಧನೆ ಅಲ್ಲಮ್ಮ, ಯುವರ್ ಅಬ್ಸರ್ವೇಷನ್. ಫಾರ್ ಎಕ್ಸಾಂಪಲ್, ಎಲ್ಲೇ ಒಂದು ಭಕ್ತಿಗೀತೆ ತಗೊಂಡಿದ್ದೀನಿ. ಕೆಲವು ನಮ್ಮಲ್ಲಿ ಕೆಲವು ಕಡೆ ಹರಿಪ್ರಧಾನ ಇರುತ್ತೆ, ಕೆಲವು ಹರಪ್ರಧಾನ ಇರುತ್ತೆ. ನೀವು
ನೀವು ನಾನು ಅದು ಹೆಚ್ಚು ವಿವರಿಸೋಕೆ ಹೋಗಲ್ಲ ಅದನ್ನು. ಕೆಲವು ಕಡೆ ನೀವು ಹರಿಯ ಗೋವಿಂದ ಗೋವಿಂದ ಗುಣಗಾನ ಮಾಡ್ತಾ ಖುಷಿ ಪಡ್ಬೋದು, ಕೆಲವರು ಶಿವನ ಗುಣಗಾನ ಮಾಡ್ತಾರೆ. ಹೌದು. ನಮ್ಮ ದುರಂತ ಅದು. ಆ್ಯಕ್ಚುಲಿ ಹರಿಹರ ಎಲ್ಲ ಒಂದೇ, ಪ್ರಿಫರೆನ್ಸ್ ಇರುತ್ತಲ್ಲ ಎಷ್ಟೋ ಕಡೆಗಳಲ್ಲಿ. ಹೌದು. ಅದನ್ನು ನೋಡ್ಕೊಳ್ಬೇಕು ನಾವು. ಅಲ್ಲಿ ಯಾರು ಹೆಚ್ಚು ಇಷ್ಟಪಡ್ತಾರೆ, ಯಾವುದನ್ನು ಇಷ್ಟಪಡ್ತಾರೆ, ಇಂಥದ್ದನ್ನು ನೋಡ್ಕೊಳ್ಬೇಕು. ಪ್ರಿಯಾರಿಟಿ ಜನರ ನಾಡಿ ಮಿಡಿತವನ್ನು ಅರ್ಥ ಮಾಡಿ, ಇದು ಟು ಪುಟ್ ಇಟ್ ಇನ್ ನಟ್ಶೆಲ್, ಅವರ ನಾಡಿ ಮಿಡಿತವನ್ನು ತಿಳ್ಕೊಂಡು ನೀವು ಪ್ರೋಗ್ರಾಮ್ ಮಾಡಿದರೆ ಓಕೆ ಖಂಡಿತ ನೀವು ಸಕ್ಸಸ್ಫುಲ್ ಆಗ್ಬೋದು. ಓಕೆ, ಈಗ ರಾಜ್ಕುಮಾರ್ ಅವ್ರ ಜೊತೆ ನಿಮ್ಮ ಒಂದು ಅನುಭವನ ಹಂಚ್ಕೊಳ್ತಾ ಇದ್ರಿ. ವಿಷ್ಣುವರ್ಧನ್ ಸರ್ ಏನಾದರೂ ಮೀಟ್ ಆಗಿದ್ರಾ? ಇದೆ ಅದು ಇದೆ. ವಿಷ್ಣುವರ್ಧನ್ ಅದು ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಗ ಮುಕ್ತ ಭಾಳ ಪಾಪ್ಯುಲರ್ ಸೀರಿಯಲ್ ಆಗ. ಅಲ್ಲಿ ನನ್ನ ವೈಫ್ ಸೀತಾಕೋಟೆ ಅಂತ, ಅವಳು ಮೇಜರ್ ರೋಲ್ ಅದರಲ್ಲಿ. ಯಾವುದು ಶಾಂಭವಿ ಟೀಚರ್ ಪಾತ್ರ. ಈ ವಿಷ್ಣುವರ್ಧನ್ ಸರ್ ಅವರು ಮುಕ್ತದ ಅಭಿಮಾನಿ. ಅವರು ಮತ್ತು TNC ತರಮ್ ಅವರು ಭಾಳ ಕ್ಲೋಸ್ ಆಗಿದ್ದಾರೆ. ಅವರು ರೆಗ್ಯುಲರ್ ವಾಚ್ ಮಾಡ್ತಾಯಿದ್ರು. ಆ ಮುಕ್ತದ ಆರ್ಟಿಸ್ಟ್ಗಳಿಗೆಲ್ಲ ಒಂದು ಪಾರ್ಟಿ ಇಟ್ಟಿದ್ರಮ್ಮ ಅವರು ಅವ್ರ ಮನೆಯಲ್ಲಿ. ನಾನು ಅದಕ್ಕೆ ಹೋಗಿಲ್ಲ. ನಾನು ಮುಕ್ತದಲ್ಲಿ ಯಾವುದೋ ಪುಟ್ಟ ಪಾತ್ರ ಮಾಡಿದ್ದೆ. ಆದರೂ ನಾನು ಹೋಗುವ ಒಂದು ಕಲ್ಪನೆ ಇರಲಿಲ್ಲ ನನಗೆ. ನಾನು ನನ್ನ ಪಾಡಿಗೆ ಎಲ್ಲ ಹೋಗ್ತಾನೆ. ಅದು ಆ ದಿವಸ ಯಾವುದೋ ಕಾರ್ಯಕ್ರಮ ಯಾವುದೋದಲ್ಲಿ ಇತ್ತು, ರೆಕಾರ್ಡಿಂಗನ್ನು ಮುಗಿಸಿ ಬರ್ತಾಯಿದ್ದೆ ನಾನು. ಫೋನ್ ಬಂತು ನನಗೆ, TNC ತರಮ್. ಇನ್ನೂ ಮರೆಯೋಕ್ಕಾಗಲ್ಲ. ಕೋಟೆ ಅವ್ರು ಎಲ್ಲಿದ್ದೀರಿ? ಅಣ್ಣ ಇಲ್ಲಿ ಇದು ಮಾಡ್ತಾಯಿದ್ದೆ, ಹೋಗ್ತಾಯಿದ್ದೀನಿ ಇಲ್ಲಿ. ಒಂದು ನಿಮಿಷ. ವಿಷ್ಣುವರ್ಧನ್ ಮಾತಾಡಿದ್ರಮ್ಮ. ಹಲೋ, ಮಗಳು ಬಂದಿದ್ದಾಳೆ, ಅಡಿಯ ಬರೋದು ಬೇಡವಾ? ಈ ಮಾತಮ್ಮ. ಮಗಳಂದ್ರೆ ಅವ್ಳು ಸೀತನ್ನ ಹೇಳಿದ್ದವಳು, ಅವ್ರಿಗೆ ಭಾಳ ಇಷ್ಟ ಅವಳು. ಯಾಕೆ ನೀವು ಬರಲೇಬೇಕು ಅಂತ, ಮಿಸ್ ಮಾಡೋಗಿಲ್ಲ ಅಂತ. ಅಣ್ಣ ಬರ್ತೀನಿ ಅಂತ ನಾನು ಸೀದಾ ಹೋದೆ ಅಲ್ಲಿಗೆ. ಅಲ್ಲಿ ಹೋದ ಮೇಲೆ ಆ ಭಾರತೀಯಮ್ಮ ಅವರೆಲ್ಲ ಬಾಳ ಬಂಗಾರ ನೀನು ಹಣೆಯ ಸಿಂಗಾರ ನೀಂದಲ್ಲ ಅವ್ರನ್ನ ಕುಣಿಸ್ಕೊಂಡು ಎಲ್ಲೆಲ್ಲೂ ಸಂಗೀತವೇ ಇದೆಲ್ಲ ಆಡ್ಕೊಂಡು ಅಣ್ಣವ್ರದ್ದು 101 ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಇದೆಲ್ಲ ಹೇಳಿದ್ರು. ಖುಷಿನೋ ಖುಷಿ. ಅವರು ಮತ್ತೆ ಹೇಳಿದರು, ನೀವು ನಿಮ್ಮ ಹಾಡು ನಾನು ಮೊದಲೇ ಕೇಳಿದ್ದೀನಿ, ಅದು ಧನ್ವಂತರಿದು. ಅವರು ಆಯುರ್ವೇದ ಫಾಲೋ ಮಾಡಿ ಧನ್ವಂತರಿ ನಾನು ಹಾಡಿದ್ದೆ. ಅದನ್ನು ಕೇಳಿದ್ರು, ಗಿರಿಧರ್ ಕೆಜೆ ಅವರು ಮಾಡಿಸಿದ್ದದು. ನಿಮ್ಮ ಹಾಡು ಇಷ್ಟ ನನಗೆ, ನಿಮ್ಮ ನಗುಮುಖ ಇಷ್ಟ ಅಂತೇಳಿ ಅವ್ರು ಹೇಳಲಿಕ್ಕೆ ಶುರು ಮಾಡಿದ್ರು. ಏನಮ್ಮ ಅವರ ಪ್ರೀತಿ ವಿಶ್ವ, ಎಂಥ ದೊಡ್ಡ ಕಲೆ, ಯಾವ ತುಂಬಿದ ಕೂಡ ತುಳುಕುವುದಿಲ್ಲ ಅಂತ ಹೇಳೋದು. ಹಾಗಾಗಿ ರಾಜಣ್ಣ, ವಿಷ್ಣುವರ್ಧನಣ್ಣ ಇವರೆಲ್ಲ ದೇ ಆರ್ ರೋಲ್ ಮಾಡೆಲ್ಸ್. ಅದೆಲ್ಲ ಮರೆಯೋಕ್ಕೆ ಸಾಧ್ಯ ಇಲ್ಲ. ತುಂಬ ಅಂಥದ್ದೆಲ್ಲ ಒಳ್ಳೊಳ್ಳೆಯವರ ಒಂದು ಬಾಂಧವ್ಯ ಸಿಕ್ಕಿದೆ ನನಗೆ. ಅವರ ಆಶೀರ್ವಾದ ಅಂತ ಹೇಳ್ತೀನಿ ನಾನು ಅಷ್ಟೇ. ಸಂಗೀತ ಕ್ಷೇತ್ರ ಇರ್ಬೋದು, ನಟನಾ ಕ್ಷೇತ್ರ ಇರ್ಬೋದು. ಮತ್ತು ಇದರ ಜೊತೆಗೆ ನಾನು ಆ್ಯಕ್ಟಿಂಗ್ನ ಅವಕಾಶ ಬಂತಮ್ಮ. ಅದಕ್ಕೆ ಆಕ್ಟಿಂಗ್ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಮಾತನಾಡ್ತಾ ಇದ್ವಿ ಅಂದರೆ ನಿಮ್ಮ ಮೊದಲ ವೃತ್ತಿ ಅಂದರೆ ಸಂಗೀತ ವೃತ್ತಿ ಹೇಗೆ ಶುರು ಮಾಡಿದ್ರಿ, ಹೇಗೆಲ್ಲ ಗುರುಗಳು ಸಿಕ್ಕಿದ್ರು, ಅಣ್ಣವ್ರು ಸಿಕ್ಕಿದ್ರು, ವಿಷ್ಣುವರ್ಧನ್ ಸರ್ ನಿಮ್ಮನ್ನ ಅಪ್ರಿಷಿಯೇಟ್ ಮಾಡಿ ಅಳಿಯ ಬರ್ಬೇಕಲ್ಲ ಅಂತೆಲ್ಲ ಕೇಳ್ತಾ ಇದ್ರು ಅಂತೆಲ್ಲ ಹೇಳಿದ್ರಿ. ಹೌದು, ಈಗ ಸಂಗೀತಕ್ಕೂ ನಟನೆಗೂ ಒಂಥರ ಇಂಟರ್ಲಿಂಕ್ ಚೈನ್ ಇದ್ದಂಗೆನೆ ಸರ್. ಹೇಗೆ? ಹೌದೌದು, ಕಾಂಪ್ಲಿಮೆಂಟರಿ ಟು ಈಚ್ ಅದರ್. ಹೌದು. ಹೇಗೆ ನಟನಾ ಕ್ಷೇತ್ರಕ್ಕೆ ಹೇಗೆ ನೀವು ಬರೋದಕ್ಕ ಸಾಧ್ಯವಾಯಿತು? ನನಗೆ ಬೆಂಗಳೂರಿಗೆ ಬಂದಾಗ ನಾನು ಆ್ಯಕ್ಟ್ ಮಾಡಬೇಕು ಅಥವಾ ಧಾರಾವಾಹಿ ಮಾಡಬೇಕು, ಸಿನಿಮೆಯಲ್ಲಿ ಮಾಡಬೇಕು ಅಂತೇಳುವ ರಿಮೋಟ್ ಕಲ್ಪನೆ ಕೂಡ ಇಲ್ಲ. ಓನ್ಲಿ ಮ್ಯೂಸಿಕ್. ಅದೇ ಸಾಧನೆ ಮಾಡ್ತಾ ಹೋಗೋದು. ಅನಿರೀಕ್ಷಿತವಾಗಿ ಒಂದ್ಸಲ ನಮ್ಮ ಮನೆಗೆ, ನಾಗೆ JP ನಗರಲ್ಲಿದ್ದೆ ಮನೆಯಲ್ಲಿ, ಪುರುಷೋತ್ತಮ್ ಕಣಗಾಲ್ ಅಂತ ಒಬ್ಬರು ಬಂದರು. ಅವರು ಕಣಗಾಲ್ ಪ್ರಭಾಕರ್ ಶಾಸ್ತ್ರಿಗಳು, ಪುಟ್ಟಣ್ಣ ಅವರ ಅಣ್ಣ, ಪುಟ್ಟಣ್ಣನ ಅಣ್ಣ, ಅವರ ಮಗ ಇವರು ಅದ್ಭುತವಾಗಿ ಬರೀತಾರೆ. ಜೊತೆಗೆ ಶಿವರಾಮ್ ಹೆಗ್ಡೆ ಅಂತ ಇನ್ನೊಬ್ಬರು ನಮ್ಮ ಫ್ರೆಂಡ್, ಅವರು ಆಗ ಸೀರಿಯಲ್ನಲ್ಲಿ ಬ್ಯುಸಿ ಇದ್ದರು. ಬಂದರು ಕೊಟ್ಟವರಿಗೆ. ನಾನು ಅಂದ್ಕೊಂಡೆ ಒಂದು ಪ್ರೋಗ್ರಾಮ್ ಬುಕ್ ಮಾಡೋಕ್ಕೆ ಬಂದಿದ್ದಾರೆ, ಯಾವುದೋ ಒಂದು ಮದುವೆ ಪ್ರೋಗ್ರಾಮ್ ಅಥವಾ ಪಬ್ಲಿಕ್ ಯಾವುದೋ ಪ್ರೋಗ್ರಾಮ್ ಬುಕ್ ಮಾಡಿದೆ. ಒಂದು ಪ್ರೋಗ್ರಾಮ್ ಬಂತು ನನಗೆ ಅಂತ. ಇದು ಆಲ್ಮೋಸ್ಟ್ 27-28 ವರ್ಷ ಆಯ್ತು ಇದು. ಬಂದು ಮಾತಾಡುವಾಗ, ಏನಣ್ಣ ವಿಷಯದ, ನಾವೊಂದು ಸೀರಿಯಲ್ ಮಾಡ್ತಾ ಇದ್ದೀವಿ, ನೀವು ಸೀರಿಯಲಲ್ಲಿ ಆ್ಯಕ್ಟ್ ಮಾಡಬೇಕು, ವಿಷ್ಣುವರ್ಧನ್ ಅವರು ಟೈಟ್ಲ್ ಸಾಂಗ್ ಹಾಡಿದ್ದಾರೆ ಅಂತೇಳಿ. ನನಗೆ ಏನು, ನಾನು ಆ್ಯಕ್ಟ್ ಮಾಡೋದು ಯಾಕೆ, ನನಗೆ ಹಾಡಿಸಿ ಬೇಕಿದ್ರೆ ಆ್ಯಕ್ಟ್ ಆಗ ಇಲ್ಲ, ನಿಮಗೆ ಮಾಡೋಕ್ಕಾಗತ್ತೆ ಬನ್ನಿ ಅಂತೇಳಿ. ಬೀಳ್ಕೊಡುಗೆ ಅಂತ ಒಂದು ಸೀರಿಯಲ್ಲು, ಮಾಧುರಿ, ಗುರುಕಿರಣ್, ನಾನು, ನನ್ನ ಮೇಯ್ನ್ ಪಾತ್ರವೇ ಇತ್ತು, 3 ಜನದ ಮೇಯ್ನ್ ಪಾತ್ರ ಇತ್ತು. ಆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಮರೀಲಿಕ್ಕೆ ಸಾಧ್ಯ. ಆಗ ನನಗೇನೆಂದರೆ ಸ್ವಲ್ಪ ನನಗೆ ಥಿಯೇಟ್ರ್ ಹಿನ್ನೆಲೆ ಇದೆ ನನಗೆ. ನಾನು ಯಕ್ಷಗಾನದಲ್ಲಿ ತುಂಬ ಮಾಡ್ತಾಯಿದ್ದೆ. ಹಾಗೆ ಸ್ಟೇಜ್ ಫಿಯರ್ ಎಲ್ಲ ನನಗೆ ಇಲ್ಲವೇ ಇಲ್ಲ. ಮೊದಲಿನ ನಾಟಕದಲ್ಲಿ ಮಾಡ್ತಾ ಯಕ್ಷಗಾನ. ಹಾಗೆ ನನಗೆ ಈ ಡೈಲಾಗ್ ಇದಾಗಲಿ ಅಂದರೆ ಸ್ವಲ್ಪ ನಾನು ಮೊದಲು ಸ್ವಲ್ಪ ಕಷ್ಟಪಡ್ತಾ ಇದ್ದೆ. ಯಾಕೆಂದರೆ ಸೌತ್ ಕನ್ನಡ ಶೈಲಿ ಸೀರಿಯಲ್ಗೆ ಆಗೋದಿಲ್ಲ. ಸೀರಿಯಲ್ ಆಡ್ ಕೇಳುತ್ತೆ ಅದು. ಅದನ್ನು ಸ್ವಲ್ಪ ನಾವು ಇಲ್ಲಿನ ಶೈಲಿಗೆ ಮಾಡ್ಕೊಳ್ಳೋದು ನಾನು ಸ್ವಲ್ಪ ಟೈಮ್ ತಗೊಳ್ತಾ ಇದ್ದೆ ಬಿಟ್ಟರೆ. ಆಮೇಲೆ ಆದಿಲ್ಲ ಭೂಮಿ, ಸಾಹಸ ಲಕ್ಷ್ಮಿಯರು,
ಬೇಕಾದಷ್ಟಪ್ಪ. ಕನಕ ಮತ್ತು ಇದು ಅದೆಲ್ಲ ಬಂದು ಎಲ್ಲರಿಗೆ ಬಂತಂದ್ರೆ ಭಾಗ್ಯಲಕ್ಷ್ಮಿಯವರೆಗೆ ಬಂತು. ಉತ್ತಮ ವೈಶಾಲಿ ಈಗಂತೂ ಅದು ನನಗೆ ಗೊತ್ತಿರೋದಕ್ಕೆ ಅವಕಾಶ ಬರ್ತಾನೆ ಹೋಯ್ತು. ಎಸ್ಪೆಷಲಿ ಬಿ ಸುರೇಶ್ ಅವರ ಮೀಡಿಯಾ ಹೌಸಿಂದ ಅಲ್ಲೇ ತುಂಬ ಸೀರಿಯಲ್ ನಾನು ಮಾಡಿದ್ದೆ. ಅದು ಉದಯ್ ಟಿವಿಗೆ ಜಾಸ್ತಿ ಆಗಿದೆ. ಮತ್ತು ಬೇರೆ ಬೇರೆ ಮುಕ್ತದಲ್ಲೂ ಮಾಡಿದ್ದೆ ಸಾಕಷ್ಟು. ಈಗ ಅಂತೂ ನನಗೆ ನಾನು ಅಂದ್ಕೊಂಡದೇ ನನ್ನ ಒರಿಜಿನಲ್ ನೇಚರ್ಗೆ ಸರಿಯಾದ ಒಂದು ಪಾತ್ರ ಸಿಕ್ಕಿದೆ. ಭಾಗ್ಯಲಕ್ಷ್ಮಿ ಒಳ್ಳೆ ಮಾವ ಅಂತ ಹೇಳಿದೆ. ನೀನು ಒಪ್ಪಿಗೆ ಆಗ ಹೇಳಿದ್ದೆ ನನ್ನ ಹತ್ರ, ಒಳ್ಳೆ ಮಾವ ಸರ್. ನಿಮ್ಮಂಥ ಮಾವ ಸಿಗಬೇಕು ಸರ್ ಎಲ್ಲಿ ಎಷ್ಟೋ ಜನ ಹೇಳುವಾಗಾಯಿತು. ನಾನು ಅದರಲ್ಲಿ ಸೊಸೆಯನ್ನು ಮಗಳಂತೆ ಪರಿಗಣಿಸುವ ಮಾವನ ಪಾತ್ರ ನನಗೆ. ಮಗಳೇ ಅಂತ ಹೇಳ್ತಾ ಇರ್ತೀನಿ. ಮೊನ್ನೆ ಅಂತೂ ಮನಸ್ಸಿಗೆ ಫೀಲ್ ಆಯಿತು. ಒಬ್ಬಳು ಬಂದು ಸರ್ ಅಲ್ಲಿ ಹಾಡು ನನ್ನ ಮ್ಯೂಸಿಕ್ ಪ್ರೋಗ್ರಾಮಲ್ಲಿ ಹಾಡು ತುಂಬ ಖುಷಿ ಪಟ್ಲು. ಸರ್ ನನ್ನನ್ನು ಒಂದ್ಸಲ ಮಗಳೇ ಅಂತ ಹೇಳಿ ಸರ್ ಅಂತ. ನನಗೆ ಫೀಲ್ ಆಯ್ತಮ್ಮ, ಇದು ಈ ಸೀರಿಯಲ್ ಇಷ್ಟು ಮುಟ್ಟತ್ತೆ ಜನರಿಗೆ ಅಂತ. ಮನೆ ಕತೆ ಥರ ನೋಡ್ತಾ ಇದ್ದೆ. ಮತ್ತು ಅವಳು ಮಗಳೇ ಅಂತ ಹೇಳೋರು ಬಿಡಲಿಲ್ಲ ಅವಳು. ಇದೆಲ್ಲ ಅನುಭವಗಳಿದೆ ಅದರಲ್ಲಿ. ಮತ್ತು ಎಸ್ ಪಿ ಅವರು ಒಂದ್ಸಲ ಹೇಳಿದರು ನನಗೆ, ಈ ಆ್ಯಕ್ಟಿಂಗನ್ನು ನೀವು ಯಾವ ಕಾರಣಕ್ಕೂ ಬಿಡಬೇಡಿ. ಇದೇ ಮಾತಿದೆ. ಬಿಕಾಸ್ ಮ್ಯೂಸಿಕ್ಕು ಒಂದು ಭಾವ ಜೀವನದು. ಇದೂ ಅಷ್ಟೇ, ಭಾವನೆಗಳಿಗೆ ನೀವು ಎಕ್ಸ್ಪ್ರೆಷನ್ ತುಂಬ ಚೆನ್ನಾಗಿ ಕೊಡ್ಬೋದು ನೀವು ಆ್ಯಕ್ಟಿಂಗ್ ಮ್ಯೂಸಿಕ್ ಎರಡೂ ಇರುವ ಕಾರಣ ಅಂತ. ಅದು ಸತ್ಯ. ಯಾಕೆಂದ್ರೆ ಅವರೆಲ್ಲ ಮಾಡ್ತಾರೆ, ಅವರು ಮಾಡಿದ್ದಾರೆ. ಒಂದು ಸ್ವಲ್ಪ ಚೇಂಜು ಸಿಗುತ್ತೆ ನಿಮಗೆ. ಇನ್ನೊಂದು ಆ ಕಲೆ ಬಗ್ಗೆ ನನಗೆ ಸಾಕಷ್ಟು ಗೌರವ ಇದೆ. ಮತ್ತು ಒಳ್ಳೊಳ್ಳೆ ಡೈರೆಕ್ಟರ್ ಹತ್ರ ನಾವು ತುಂಬ ಪಡ್ಕೊಳ್ತೀವಿ. ಎಷ್ಟೋ ವಿಷಯ ತಿಳ್ಕೊಳ್ತೀವಿ ನಾವು. ನಾನೇನು ದೊಡ್ಡ ಆರ್ಟಿಸ್ಟ್, ಏನು ದೊಡ್ಡ ಆ್ಯಕ್ಟ್ರ್ ಏನೂ ಅಲ್ಲ. ಬಟ್ ನನ್ನ ಕೈಲಾದ ಒಂದು ಜಸ್ಟಿಸ್ ಕೊಡ್ತೀನಿ ರೋಲಿಗೆ. ನನಗೆ ನೆಗೆಟಿವ್ ಪಾತ್ರ ನನ್ನ ಜನ ಹೆಚ್ಚು ಇಷ್ಟಪಡಲ್ಲ. ಓನ್ಲಿ ಪಾಸಿಟಿವ್ ಕ್ಯಾರೆಕ್ಟರ್. ಮೊದಲೇ ಹೇಳ್ತೀನಿ, ಪಾಸಿಟಿವ್ ಆಗ್ಬೋದು. ನನ್ನ ಅಮ್ಮನೇ ಬೈತಾರೆ ನನಗೆ. ಸ್ವಲ್ಪ ನೇಚರ್ ಸರ್, ನೀವು ಸೀರಿಯಸ್ ಆಗಿ ಬೇರೆ ನೀವು ನೆಗೆಟಿವ್ ಪಾತ್ರದಲ್ಲೇ ಬೇಡ ಸರ್, ಬೇಡ ಜನ ನನ್ನ ಸಂಗೀತ ಅಭಿಮಾನಿಗಳು ಬೈತಾರೆ ನನಗೆ. ಇದಂತೂ ಭಾಗ್ಯಲಕ್ಷ್ಮಿ ಈಗ ಐ ಆಮ್ ವೆರಿ ವೆರಿ ಹ್ಯಾಪಿ ವಿತ್ ದ ಕ್ಯಾರೆಕ್ಟರ್. ಒಳ್ಳೆ ಟೀಮ್ ಇದೆ ಅದರಲ್ಲಿ. ಒಂದು ಹಾಗೆ ಸಿನಿಮಾಗಳಲ್ಲೂ ಮಾಡೋ ಅವಕಾಶ ಆಯಿತು. ಸ್ಟಾರ್ಟಿಂಗ್ ಫ್ರಮ್ ಮೊಂಡಾದಲ್ಲಿ ಸಾಯಿ ಕುಮಾರ್ ಅವರು ಫಿಲ್ಮ್, ಅದು ಅಶೋಕ, ಅದರಲ್ಲಿ ಒಳ್ಳೆ ಪಾತ್ರ. ಶಿವಣ್ಣ ಅವರು ಅದರಲ್ಲೊಂದು ಒಂದು ಪುಟ್ಟ ಪಾತ್ರ, ಅದು ರಿಜಿಸ್ಟರ್ ಆಗೋ ಪಾತ್ರ. ಅದು ಮೆಡಿಕಲ್ ಮಾಲ್ನ್ಯೂಟ್ರಿಷನ್ ಇದ್ದದಾಗಿ ಮಗುವನ್ನು ಕಳ್ಕೊಳ್ತೀನಿ. ಹೋಗಿ ಅಲ್ಲಿ ಆ ಒಂದು ಶವಾಗಾರಕ್ಕೆ ಹೋಗೋ ಸೀನೆಲ್ಲ ಇತ್ತು, ಇನ್ನೂ ಮರೆಯೋಕ್ಕಾಗಲ್ಲ. ಶಿವಣ್ಣವರು ತುಂಬ ಖುಷಿಪಟ್ಟರು. ಮತ್ತು ಅವ್ರ ಜೊತೆ ಒಂದು ಇರುವಂಥದ್ದು ಎಷ್ಟು ಸಿಂಪಲ್ ವ್ಯಕ್ತಿ ಅಂದರೆ ಇದು ಇಂಥದ್ದು. ಮತ್ತು ರೂಪಾಯಿಯರವರು ಮುಖಪುಟ ಅಂತ, ಅದರಲ್ಲಿ ಒಂದು ಗುರುಗಳ ಪಾತ್ರ ಮಾಡಿದೆ. ಹಾಗೆ ಕೆಲವು ಸೀರಿಯಲ್ ಅಂತೂ ಬಿಡಿ, ಅದು ಬಹುಶಃ ನನಗೆ ಇನ್ನೂ ತುಂಬ ಸಮಯ ನಡಿಬೋದು ಅಂತ ಕಾಣುತ್ತೆ. ಐ ಆಮ್ ಬ್ಯಾಲೆನ್ಸಿಂಗ್ ಬೋತ್, ಒಂದು ಮ್ಯೂಸಿಕ್ಕು, ಸೀರಿಯಲ್. ಬಟ್ ಏನಿದ್ರೂ ನನಗೆ ಸರ್ವಸ್ವ ಸಂಗೀತವೇ. ಎಲ್ಲೆಲ್ಲೂ ಸಂಗೀತವೇ, ಎಲ್ಲೆಲ್ಲೂ ಸೌಂದರ್ಯವೇ. ನನಗೆ ಊಟ ಕೊಟ್ಟಿರೋದು ಸಂಗೀತವೇ. ಜನರ ಪ್ರೀತಿ ಮುಖ್ಯ ಸಿಕ್ಕಿದ್ದೇನೆ ಸಂಗೀತದಿಂದ. ಮತ್ತು ನನ್ನ ಹೃದಯದ ಭಾಷೆಯೇ ಸಂಗೀತ. ಹಾಗೆ ಸಂಗೀತ ಬಿಟ್ಟು ನಾನಿಲ್ಲ, ಸೀರಿಯಲ್ ಬಿಟ್ಟು ಇರಬಲ್ಲೆ ನಾನು. ಬಟ್ ಐ ರೆಸ್ಪೆಕ್ಟ್ ಇಟ್. ಭಾಳ ಗೌರವ ನನಗೆ ಆ್ಯಕ್ಟಿಂಗ್ ಫೀಲ್ಡ್. ಬಟ್ ಅದಿಲ್ಲದೆ ಇರಬಲ್ಲೆ ನಾನು. ಸಂಗೀತ ಇಲ್ಲದಿದ್ದು ನನಗೆ ಇಲ್ಲಿ ಇರಲಿಕ್ಕೆ ಸಾಧ್ಯ ಇಲ್ಲ. ಅದೇ ಜನರು ಜೂನಿಯರ್ ಜೇಸುದಾಸ್ ಅಂತ ಕೂಡ ಗುರುತಿಸ್ತಾರೆ. ಅವ್ರು ಆಡಿರುವಂಥ ಸಾಂಗ್ಗಳನ್ನ ನೀವು ಖಂಡಿತವಾಗ್ಲೂ ಇವತ್ತು ಆಡಲೇಬೇಕು. ಒಂದೆರಡು ಲೈನ್ಗಳು. ನನಗೆ ಜೇಸುದಾಸ್ ಅವ್ರದ್ದು ಎಲ್ಲೆಲ್ಲ ಸಂಗೀತ ಎಲ್ಲವೂ ಇಷ್ಟಮ್ಮ. ಹೇಳಿದ್ರು ಫಾರ್ ಎಕ್ಸಾಂಪಲ್, ಆ ಮನುಷ್ಯನ ಒಂದು ಗ್ರೇಟ್ನೆಸ್ ಯಾವುದು ಅಂದರೆ, ನೀವು ಪ್ಯೂರಾಗಿ ನೀವು ಕ್ಲಾಸಿಕಲ್ನ ತಗೊಳ್ರೆ, ಪ್ಯೂರ್ ಕ್ಲಾಸಿಕಲ್ ವಾತಾಪಿ ಗಣಪತಿ ಇದನ್ನು ಗಂಟೆಗಟ್ಟಲೆ ಬೇಕಾದ್ರೆ ಹಾಡುವಂಥ ಇದನ್ನು ಇಮ್ಮಿಡಿಯೇಟ್ಲಿ ಚೇಂಜ್ ಅವರು ಗೋರಿ ತೆರ ಗಾವು ಬಡ ಪ್ಯಾರ ಮೈ ತೋ ಗಯಾ ಮಾರ ಆಕೆ ಯಹಾರೇ ಏ ತಣ್ಣಿ ತಟ್ಟಿ ತೊಡಿವನ್ ಕಣ್ಣ ಕೊಟ್ಟಿನ ಹೂವೆ ಪೂವೆ ಲಲ್ಲ ಲಲ್ಲ. ಒಂದೊಂದು ಕಡೆ ಅಯ್ಯಪ್ಪ ಪ್ರೋಗ್ರಾಮ್ ಮಾಡಿದೆ, ಕಂಪ್ಲೀಟ್ ಜೇಸುದಾಸ್ ಹಾಡುಗಳು. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಅರಸುತ ನಿನ್ನ ಭಕ್ತರ ಹೋ ಯಾತ್ರ. ನಮಗಿಹುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ. ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ. ಶಾರದೆ ದಯೆ ತೋರಿದೆ ನಿನ್ನ ನೋಡಿ ಆ ಪಲಕ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ. ಹಾಲ ಬೆಳಕಿನಲ್ಲಿ ಬಿಳಿಯ ಕಮಲದಲ್ಲಿ ಬಿಳಿಯ ವಸ್ತ್ರವನ್ನು ಧರಿಸಿ, ಬಿಳಿಯ ಕುಸುಮಗಳ ಮಾಲೆ ಕೊರಳಲಿರೆ ಬೆಳ್ಳಿ ವೀಣೆಯ ನುಡಿಸಿ, ನಿನ್ನ ಕಂಗಳ ಬೆಳಕನು ನನ್ನ ಕಂಗಳಲ್ಲಿ ತುಂಬಿದೆ,
ಏಳು ಮಗುವೆ ಮೇಲೇಳು ಎಂದು ಹೊಸ ಬಾಳ ತಂದೆಯಮ್ಮ. ಶಾರದೆ ದಯೆ ತೋರಿದೆ ನಿನ್ನ ಕರುಣೆಯ ಕಡಲಲ್ಲಿ ಮುತ್ತಾದೆ ನಾ ಮುತ್ತಾದೆ. ಇದು ಜೇಸಾಸ್ ಅಂದರೆ ಹಾಡಿದ್ರು ಕಣ್ಣೀರು ಬರ್ತಾರೆ ನಿಮ್ಗೆ. ಅವ್ರ ಕೇಳಿದರೆ ಗೊತ್ತಿರೋದು ಎಲ್ಲೋ ಯೇಸುದಾಸೆ ಆಡ್ತಾ ಇದ್ರೇನೋ ಅಂತ ಅನಿಸ್ತಾ ಇದೆ. ಅದು ನಿಮ್ಮ ದೊಡ್ಡತನ. ಅವರದೊಂದು ಇನ್ನೊಂದು ಅದ್ಭುತವಾದ ಹಾಡು, ಒಂದು ಸ್ವಲ್ಪ ಸಮಯದಿದ್ದರೆ ಒಂದು 2 ನಿಮಿಷ ಹಾಡ್ತೀನಿ. ಖಂಡಿತ ಆಡಿ ಸರ್. ಅದು ನನಗೆ ಭಾಳ ಇಷ್ಟವಾದ ಹಾಡು. ನಿಮಗೆ ಯಾವುದೇ ಟೆನ್ಷನ್ ಇರಲಿ, ಇಂಥ ಹಾಡುಗಳು ಹಾಡಿದರೆ ಟೋಟಲಿ ರಿಲ್ಯಾಕ್ಸ್ ಆಗಿಬಿಡ್ತೀರಿ ನೀವು. ನಿಸರಿ ಮ ಪ ನಿ ಬ ಮ ಬ ಮ ರಿ ಸ ನೀ ಮಧ್ಯಮ ಹರಿವರಾಸನ ವಿಶ್ವಮೋಹನಂ. ಎಷ್ಟು ಅಯ್ಯಪ್ಪ ದೇವಸ್ಥಾನ ಹೆಚ್ಚಿನ ಕಡೆಗಳಲ್ಲಿ ಅವರ ಈ ಹಾಡಿನೊಂದಿಗೆ ಅಯ್ಯಪ್ಪ ಸ್ವಾಮಿಯನ್ನು ಮಲಗಿಸೋದು. ಹೌದು. ಅವರಿಗೆ ಕೊನೆಗೆ ಮಂಗಲ ಹಾಡೋದು ಇದರಲ್ಲೇ ಬರಬೇಕು. ಅವರಿಗೆ ಲಾಲಿ ಹಾಡೋದು, ಅಯ್ಯಪ್ಪ ಸ್ವಾಮಿಗೆ ಇದು ಹಾಡೋದು ಇವರ ಈ ಹಾಡಿನಿಂದ. ನನಗೆ ಅಯ್ಯಪ್ಪ ಸ್ವಾಮಿ ಬಗ್ಗೆ ಭಕ್ತಿ, ಜೇಸಾಸ್ ಬಗ್ಗೆ ಭಕ್ತಿ, ಅದು ಎರಡು ಇಬ್ಬರೇ ನನಗೆ, ಅದು ಭೇದ ಇಲ್ಲ, ಅಷ್ಟು ನನಗೆ ಜೇಸಾಸ್ ಅಂದರೆ. ಹರಿವರಾಸನಂ ವಿಶ್ವಮೋಹನಂ ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಹರಿವರಾಸನಂ ವಿಶ್ವಮೋಹನಂ ಹರಿದಧೀಶ್ವರಂ ಆರಾಧ್ಯ ಪಾದುಕಂ. ಹರಿವಿಮರ್ದನಂ ಸ್ವಾಮಿ ನಿತ್ಯನರ್ತನಂ ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣ ಕೀರ್ತನಂ ಶಕ್ತಮಾನಸಂ ಭಾರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಸ್ವಾಮಿ ಭೂತನಾಯಕಂ. ಹರಿಹರಾತ್ಮಜಂ ದೇವಮಾಶ್ರಯೇ. ಪ್ರಣಯ ಸತ್ಯಕಂ ಪ್ರಾಣನಾಯಕಂ, ಪ್ರಣಯ ಸತ್ಯಕಂ ಪ್ರಾಣನಾಯಕಂ. ಪ್ರಣತಕಲ್ಪಕಂ ಸುಪ್ರಭಾಂಜಿತಂ ಪ್ರಣವಮಂದಿರಂ ಸ್ವಾಮಿ ಕೀರ್ತನಪ್ರಿಯಂ. ಹರಿಹರಾತ್ಮಜಂ ಸ್ವಾಮಿ ದೇವಮಾಶ್ರಯೇ, ದೇವಮಾಶ್ರಯೇ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಂ ಅಯ್ಯಪ್ಪ. ತುಂಬಾ ಚೆನ್ನಾಗಿ ಆಡಿದ್ರಿ ಸರ್. ಕಂಚಿನ ಕಟ್ಟದಲ್ಲಿ ತುಂಬಾ ಚೆನ್ನಾಗಿ ಆಡಿದ್ರಿ. ಏನೋ ಇದು ಹಾಡಲ್ಲ, ಒಂದು ಎಷ್ಟು ಅದು ಅಂದರೆ ಫೀಲ್ ಮಾಡಿದರೆ ಇದು ನಮ್ಮ ಭಾಗ್ಯ. ಇಂಥ ರಚನೆಗಳನ್ನ ಪಡೆದಿದ್ದೀವಿ ನಾವು, ಅಷ್ಟೇ ನಮ್ಮ ಭಾಗ್ಯ. ನಾ ಅಷ್ಟೇ ಹಾರೈಸೋದು, ಜನ ಹೆಚ್ಚು ಸಂಗೀತ ಕೇಳಿ ಈ ಯಂಗ್ಸ್ಟರ್ಸ್ ಎಲ್ಲ ಇನ್ನಷ್ಟು ಹೆಚ್ಚಿನ ಸಾಧನೆ ಮಾಡಿ ಎಲ್ರಿಗೂ ಒಳ್ಳೆಯದಾಗಲಿ. ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಮರಿಬೇಡಿ. ಎಲ್ಲ ಕಡೆ ಹೋದರೆ ಹೇಳ್ತೀನಿ, ನಮ್ಮ ಇದು ಪ್ರೀತಿ, ನೀತಿ, ಭಕ್ತಿ, ಇದು ಭಾರತದ ಸಂಸ್ಕೃತಿ, ಇದು ಕನ್ನಡದ ಸಂಸ್ಕೃತಿ, ಇದು ಅಶ್ವವೇಗದ ಸಂಸ್ಕೃತಿ, ನಮ್ಮೆಲ್ಲರ ಸಂಸ್ಕೃತಿ. ಹೀಗೆ ಪ್ರೀತಿಯಿಂದ ಸಾಗೋಣ. ಓಕೆ, ಇನ್ನು ಕೊನೆಯ ಪ್ರಶ್ನೆ ಸರ್, ಯುಗಾದಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಬೇವು ತಿಂತೀರಾ, ಬೆಲ್ಲ ತಿಂತೀರಾ? ಎಲ್ರಿಗೂ ಬೆಲ್ಲವೇ ಇಷ್ಟ, ಬೆಲ್ಲ ಇಷ್ಟವೇ. ಬೇವು ಅದನ್ನು ಆಗಲೇ ಹೇಳಿದಾಗೆ ಅದನ್ನು ಅರಗಿಸಿಕೊಳ್ಳುವ ಶಕ್ತಿಯನ್ನು ಭಗವಂತ, ಯಾಕಂದರೆ ಬೇವು ಬೇಕೇ ಬೇಕು. ಬೇವಿದ್ರೇ ಬೆಲ್ಲದ ಒಂದು ಮಹತ್ವ ಗೊತ್ತಾಗೋದು, ಕಷ್ಟ ಇದ್ರೇ ಸುಖದ ಒಂದು ಅನುಭವ ನಮಗೆ ಹೆಚ್ಚಾಗೋದು. ಹಾಗೆ ಎಲ್ರಿಗೂ ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ, ಹೊಸ ವರುಷಕ್ಕೆ ಹೊಸ ಹರುಷವ ಹೊಸತು ಹೊಸತು ತರುತ್ತಿದೆ. ಹಬ್ಬ ಬಂದಿದೆ, ಯುಗಾದಿ ಹಬ್ಬ ಬಂದಿದೆ, ಹರುಷ ತಂದಿದೆ, ನಮಗೆ ಹರುಷ ತಂದಿದೆ. ಎಲ್ಲರಿಗೂ ಹರ್ಷ, ಸಂಭ್ರಮ, ಸಡಗರ ನಿರಂತರವಾಗಿ ಭಗವಂತ ಕೊಡ್ತಾ ಇರಲಿ, ಬರಲಿ, ಬೇವು ಇರಲಿ, ಅದನ್ನು ಸ್ವೀಕರಿಸಿ ಅದು ನಿಮ್ಮ ಬೆಲ್ಲಕ್ಕೆ ಪೂರಕ ಅಂತ ತಿಳ್ಕೊಂಡು ಮುಂದುವರಿಯಿರಿ. ಅಷ್ಟೇ ನಾನು ಹೇಳೋದು. ಎಲ್ರಿಗೂ ಒಳ್ಳೆಯದಾಗಲಿ.
ಶುಭವಾಗಲಿ. ನಮ್ಮ ಇಡೀ ಭಾರತೀಯ ಸಂಸ್ಕೃತಿ, ನಿಮ್ಮ ಸ್ಥಾಪಕರು ಅವರು ರಾಮಣ್ಣ, ನನಗೆ ರಾಮಚಂದ್ರ ಅವರು ಭಾಳ ಆತ್ಮೀಯರು, ಅವರು ನಾನು ಭಾಳ ಇಷ್ಟಪಡ್ತೀನಿ. ಅವರು ಭಾರತೀಯ ಸಂಸ್ಕೃತಿ ರಾಯಭಾರಿಯಾಗಿದ್ದಾರೆ. ಈಗ ನಿಮ್ಮ ಚಾನೆಲ್ಗೆ ಒಳ್ಳೆಯದಾಗಲಿ, ನಿಮ್ಮೆಲ್ಲ ಬಳಗದ ಎಲ್ಲ ಬಂಧುಗಳಿಗೆ ಒಳ್ಳೆಯದಾಗಲಿ. ಎಲ್ಲರಿಗೂ ನನ್ನ ಪ್ರೀತಿಯ ಒಂದನ್ನು ಭಾಳ ಪ್ರೀತಿಯಿಂದ ಕರೆಸಿದ್ದೀರಿ. ನಿಮಗೂ ಅಷ್ಟೇ ಸರ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ಫುಲ್ ಎನರ್ಜೆಟಿಕ್ ಆಗಿ ಎಲ್ಲ ಸಾಂಗ್ಗಳ ಮೂಲಕ ನಮ್ಮನ್ನೆಲ್ಲ ಮನರಂಜಿಸ್ತಾ ಈ ಹಬ್ಬಕ್ಕೆ ಇನ್ನಷ್ಟು ಮೆರುಗುನ ತಂದುಕೊಟ್ರಿ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಭಾರತ್ ಮಾತಾ ಕಿ ಜೈ. ಎಸ್ ಸರ್. ನಮಸ್ಕಾರ. ನಮಸ್ತೆ ಸರ್. ಎಸ್ ವೀಕ್ಷಕರೇ, ಇಷ್ಟೊತ್ತು ನೋಡಿದ್ರಲ್ಲ, ಯುಗಾದಿ ಹಬ್ಬ ಇನ್ನಷ್ಟು ಮೆರುಗನ್ನ ಪಡ್ಕೊಳ್ಳೋದಕ್ಕೆ ಶಶಿಧರ್ ಕೋಟೆ ಸರ್ ಇರೋದಕ್ಕೆ ಇನ್ನಷ್ಟು ಹೆಚ್ಚಾಯಿತು ಅಂತ ಹೇಳ್ತಾ, ಇನ್ನು ನಿಮ್ಮ ಬಾಳಲ್ಲೂ ಕೂಡ ಸಂತೋಷ ಜಾಸ್ತಿ ಆಗಲಿ, ಅಂದ್ರೆ ಕಹಿ ಅಂದ್ರೆ ದುಃಖವನ್ನ ತಡ್ಕೊಳ್ಳುವಂತಹ ಶಕ್ತಿ ನಿಮ್ದಾಗ್ಲಿ ಅಂತ ಹೇಳ್ತಾ, ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಅಶ್ವವೇಗ ನ್ಯೂಸ್.